ಪ್ರೈಸ್ ದ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ಭಾನುವಾರ ಆರಾಧನೆಗೋಸ್ಕರ ನಾವು ಸೇರಿ ಬಂದಿದ್ದೇವೆ. ಆರಾಧನೆಗೆ ಹೋಗುವ ಮುಂಚೆ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡುವ. ಕೀರ್ತನೆ 22ನೇ ಅಧ್ಯಾಯದಲ್ಲಿ 3, 4, 5. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸವಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಇಲ್ಲಿ ದಾವಿದನು ತನ್ನ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನು ಹೋಗುವಾಗ ಈ ಕೀರ್ತನೆಯನ್ನು ಆತನು ಹಾಡ್ತಾನೆ. ಇದರಲ್ಲಿ ನಾವು 2 ವಿಷಯಗಳನ್ನು ನೋಡ್ಬೋದು. ಮೊದಲು, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನ ದೇವರು ಪವಿತ್ರ ಸ್ವರೂಪನು ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ 6 ದಿನಗಳು ನಾವು ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕಳೆದು ಈ 7 ದಿನ ದೇವರ ಆರಾಧನೆಗೋಸ್ಕರ ನಾವು ಸೇರಿ ಬಂದಿರುವಾಗ 6 ದಿನಗಳು ನನ್ನ ಮತ್ತು ನನ್ನ ದೇವರೊಟ್ಟಿಗೆ ಸಂಬಂಧ ಹೇಗೆ ಇತ್ತು, ನಾನು ಹೇಗೆ ನಡೆದನು, ಆ ದೇವರ ವಾಕ್ಯದ ಪ್ರಕಾರವಾಗಿ ನನ್ನ ಜೀವಿತ ಇತ್ತ? ಒಂದು ಕ್ಷಣ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡುವ. ಹೌದು, ಆತನು ಪವಿತ್ರ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಆತನನ್ನು ಆರಾಧನೆ ಮಾಡುವರು ಸಹ ಪರಿಶುದ್ಧತೆ ಎಂಬ ಭೂಷಣದೊಡನೆ ಆತನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದುಕೊಂಡು ಆತನನ್ನು ಆರಾಧಿಸಬೇಕೆಂಬುದಾಗಿ. 2ನೇ ಭಾಗದಲ್ಲಿ ನಾವು ಅಲ್ಲಿ ದಾವಿದನು ಹೇಳ್ತಾನೆ, ತನ್ನ ಇಕ್ಕಟ್ಟಿನ ಸ್ಥಿತಿಯಲ್ಲಿ ತನ್ನನ್ನೇ ಆತನು ಒಂದು ಉತ್ತೇಜಪಡಿಸ್ತಾನೆ. ಆತನು ಹೇಳ್ತಾನೆ, ಹೌದು, ನಿನ್ನಲ್ಲಿ ಭರವಸೆ ಬಿಟ್ಟರು ನಮ್ಮ ಪೂರ್ವಿಕರು, ನಿನ್ನನ್ನು ನಂಬಿ ಉದ್ಧಾರವಾದರು, ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಹಾಲೆಲೂಯ. ಹಾಗಾದರೆ ಇವತ್ತು ಪ್ರಿಯರೇ, ನೀವು ಇಲ್ಲಿ ಆರಾಧನೆಗೆ ಸೇರಿ ಬಂದಿರುವಾಗ ನಮ್ಮ ಜೀವಿತದಲ್ಲಿ ಇವತ್ತು ಯಾವುದೇ ಪರಿಸ್ಥಿತಿ ಇರ್ಬೋದು, ನಮ್ಮ ಸ್ಥಿತಿಗತಿಗಳು ಅಥವಾ ಎಷ್ಟೋ ಇಕ್ಕಟ್ಟಿನ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇರ್ಬೋದು, ಅನಾರೋಗ್ಯ ನಮ್ಮ ಜೀವಿತದಲ್ಲಿ ಇರ್ಬೋದು, ಏನೇ ಇರ್ಬೋದು, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೆ ಅಂಥ ಸಂಗತಿಗಳು ಇರಬಹುದು, ಆ ನಿರಾಶೆ ಇರ್ಬೋದು. ಅಂಥ ಒಂದು ಸ್ಥಿತಿಯಲ್ಲಿ ನಿಮ್ಮನ್ನೇ ನೀವು ಬಲಪಡಿಸಿಕೊಳ್ಳಬೇಕು. ದೇವರ ಇಲ್ಲಿ ದಾವಿದನು ಕೀರ್ತನೆ ಹೇಳ್ತಾನೆ, ದೇವರನ್ನು ನಂಬಿದವರು ಅವರು ಎಂದಿಗೂ ಅವರು ಉದ್ಧಾರವಾದರು ಎಂಬುದಾಗಿ, ಮತ್ತು ಆತನನ್ನು ಮೊರೆಯಿಟ್ಟು ಅವರು ವಿಮುಕ್ತರಾದರು. ಅಷ್ಟೇ ಅಲ್ಲ, ಆತನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಅದೇ ದೇವರು ಇವತ್ತು ನಮ್ಮ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಇವತ್ತು ಸೇರಿ ಬಂದಿರುವಾಗ ಆತನನ್ನು ನಂಬಿಕೆಯಿಂದ ಆತನನ್ನು ನಾವು ನಂಬುವ, ಆತನನ್ನೇ ನಿರೀಕ್ಷಿಸುವ, ಆತನಲ್ಲಿ ಭರವಸವಿಡುವ, ಆತನಲ್ಲಿ ವಿಶ್ವಾಸವಿಟ್ಟವರು ಇಷ್ಟರ ತನಕ ಯಾರೂ ಲಜ್ಜೆ ಪಡಲಿಲ್ಲ. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇರುವುದಾದರೆ ಒಂದು ಕ್ಷಣ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನಲ್ಲಿ ಭರವಸವಿಡಿರಿ, ಆತನನ್ನು ನಿರೀಕ್ಷಿಸಿರಿ, ಆತನಲ್ಲಿ ವಿಶ್ವಾಸವಿಡಿರಿ. ನಿಮಗೆ ದೇವರು ಖಂಡಿತವಾಗಿ ಲಜ್ಜೆಗೆ ಒಳಪಡಿಸುವುದಿಲ್ಲ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದಲ್ಲಿರುವ ತಂದೆಯಾದ ದೇವರ ಈ ಸಮಯದಲ್ಲಿ ಸ್ವಾಮಿ, ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ದೇವ, 6 ದಿನಗಳು ನಮ್ಮ ಜೀವಿತದಲ್ಲಿ ನಮಗೆ ಕೊಟ್ಟಿದ್ದಿ, ನಮ್ಮನ್ನು ಕಾದು ಕಾಪಾಡಿದಿ, ನಮ್ಮ ಕೈ ಹಿಡಿದು ನಮ್ಮನ್ನು ನಡೆಸಿದೆ ಸ್ವಾಮಿ. ಆದರೆ ನಮ್ಮ ಜೀವಿತವನ್ನು ನಾವು ಈ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಹುಡುಕುತ್ತೇವೆ. ದೇವ, ನೀನು ಪರಿಶುದ್ಧನಾದ ದೇವರು, ನಿನ್ನನ್ನು ಆರಾಧಿಸುವವರು ಪರಿಶುದ್ಧತೆ ಎಂಬ ಭೂಷಣರೊಡನೆ ನಿನ್ನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದುಕೊಂಡು ನಿನ್ನನ್ನು ಆರಾಧಿಸುತ್ತೇವೆ. ದೇವ, ನೀನೊಬ್ಬನೇ ಆರಾಧನೆಗೆ ಯೋಗ್ಯನಾಗಿದೆ ಸ್ವಾಮಿ. ಅಷ್ಟೇ ಅಲ್ಲ ದೇವ, ಹೌದು, ನಿನ್ನನ್ನು ನಂಬಿದವರು ಉದ್ಧಾರವಾಗಿದ್ದೇವೆ ಸ್ವಾಮಿ. ನಿನ್ನನ್ನು ನಾವು ನಿರೀಕ್ಷಿಸಿ ಇಟ್ಟವರು ನಾವು ಎಂದಿಗೂ ಲಜ್ಜೆಗೆ ಒಳಪಡಲಿಲ್ಲ. ಆದ್ದರಿಂದ ದೇವ, ನಾವು ನಿನ್ನಲ್ಲೇ ನಾವು ವಿಶ್ವಾಸವಿಡುತ್ತೇವೆ, ನಿನ್ನನ್ನೇ ನಾವು ನಂಬಿಕೆ ಇಟ್ಟಿದ್ದೇವೆ ಸ್ವಾಮಿ. ನೀನೇ ನಮ್ಮ ದೇವರು, ನಮ್ಮ ಒಡೆಯನು, ನಮ್ಮ ಕರ್ತನು ನೀನಾಗಿದೆ ಸ್ವಾಮಿ. ದೇವ, ಈ ಸಮಯದಲ್ಲಿ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು ದೇವ. ನಿನ್ನ ಪ್ರಸನ್ನತೆ ನಾವು ಅನುಭವಿಸುವಂತೆ, ನಿನ್ನ ಆರಾಧನೆಯ ಸಂತೋಷವನ್ನು ನಾವು ಪ್ರತಿಯೊಬ್ಬರು ಅನುಭವಿಸುವಂತೆ ದೇವ, ಪ್ರತಿಯೊಂದು ಮನಸ್ಸಿಗೆ ನೀನು ಬಿಡುಗಡೆ ಕೊಂಡು, ಪ್ರತಿಯೊಂದು ಹೃದಯಕ್ಕೆ ನೀನು ಬಿಡುಗಡೆ ಕೊಡು ಸ್ವಾಮಿ. ದೇವ, ನಿನ್ನನ್ನು ಆರಾಧಿಸುವವರು ಸತ್ಯದಿಂದಲೂ ಆತ್ಮದಲ್ಲೂ ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ನಿನ್ನ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ. ಆಮೇನ್. ವರ್ಷಿಪ್ ಯು. करेंगे यीशु की गुणगान करेंगे, हम मिलके स्तुति करेंगे, यीशु की
जय बोलो जय यीशु की जय 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 बोलो जय यीशु की जय नाचेंगे गाएंगे धूम मचाएंगे यीशु के गुणगान करेंगे नाचेंगे गाएंगे धूम मचाएंगे यीशु के गुणगान करेंगे नाचेंगे गाएंगे धूम मचाएंगे यीशु के गुणगान करेंगे Hallelujah, Lord Jesus. Thank you, Lord God. Hallelujah, Lord. ಹೌದು ಯೇಸುವೆ, ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿಕೊಂಡು ದೇವ, ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ದೇವ, ನೀನೊಬ್ಬನೇ ನಮ್ಮ ರಾಜನು, ನೀನೊಬ್ಬನೇ ನಮ್ಮ ದೇವರು, ನೀನೊಬ್ಬನೇ ನಮ್ಮ ಒಡೆಯನು, ಕರ್ತನಾಗಿದೆ ಸ್ವಾಮಿ. ದೇವ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಸ್ತುತಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಎಷ್ಟೋ ಉಪಕಾರಗಳಿದೆ, ಒಂದೊಂದನ್ನು ಧ್ಯಾನಿಸಿಕೊಂಡು ಸ್ವಾಮಿ ಆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ದೇವನಿಗೆ ಸ್ತೋತ್ರ. Hallelujah. Lord, I praise you, Jesus. Lord, hallelujah. Thank you, Jesus. Thank you, Jesus. Thank you, Lord God. Hallelujah. Praise you, ನಂಬಿಕೆಯಿಂದಲೇ ಮುನ್ನುಗ್ಗುವೆ, ನಂಬಿಕೆಯಿಂದಲೇ ಎಲ್ಲ ಮಾಡುವೆ, ನಂಬಿಕೆಯಿಂದಲೇ ಮುನ್ನುಗ್ಗುವೆ, ನಂಬಿಕೆಯಿಂದಲೇ ಎಲ್ಲ ಮಾಡುವೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನೂ ಜಯ ನನಗೆ. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನೂ ಜಯ ನನಗೆ. ಅಪಾಯವಿದೆ ಎಂದು ಭಯವಿಲ್ಲ, ಸೋಲಾಗುತ್ತದೆಂದು ಭಯವಿಲ್ಲ. ಅಪಾಯವಿದೆ ಎಂದು ಭಯವಿಲ್ಲ, ಸೋಲಾಗುತ್ತದೆಂದು ಭಯವಿಲ್ಲ. ಶತ್ರು ಜಯ ಹೊಂದಿ ಭವಿಷ್ಯ ಹಾಳಾಗುವುದೆಂದು, ಇನ್ನು ಜಯ ನನಗೆ. ಶತ್ರು ಜಯ ಹೊಂದಿ ಭವಿಷ್ಯ ಹಾಳಾಗುವುದೆಂದು, ಇನ್ನು ಜಯ ನನಗೆ. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ ನನ್ನ ಮುಂದೆ, ಇನ್ನೂ ಜಯ ನನಗೆ. ರೋಗಕ್ಕೂ ಇನ್ನು ಶಾಪಕ್ಕೂ ಪಾಪಕ್ಕೂ ನಾನು ಅಧೀನಳಲ್ಲ. ರೋಗಕ್ಕೂ ಇನ್ನು ಶಾಪಕ್ಕೂ ಪಾಪಕ್ಕೂ ನಾನು ಅಧೀನಳಲ್ಲ. ಪಾಪ ಬಂಧನ ಮತ್ತು ಸೈತಾನ ಶಕ್ತಿಯ ಮೇಲೆ ಜಯ ನನಗಿದೆ. ಪಾಪ ಬಂಧನ ಮತ್ತು ಸೈತಾನ ಶಕ್ತಿಯ ಮೇಲೆ ಜಯ ನನಗಿದೆ. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು.
ಅಸಾಧ್ಯವಾಗಿ ಏನು ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ ಅಸಾಧ್ಯವಾಗಿ ಏನು ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ ಅಸಾಧ್ಯವಾಗಿ ಏನು ಇಲ್ಲ ನನ್ನ ಮುಂದೆ ಇನ್ನು ಜಯ ನನಗೆ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ, ಪ್ರೈಸ್ ಯು ಜೀಸಸ್. ಹೌದು ಸ್ವಾಮಿ, ಆ ನಂಬಿಕೆ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದೀಯಪ್ಪ ದೇವಾ. 2000 ವರ್ಷಗಳ ಮುಂಚೆ ನಮ್ಮನ್ನು ಇಷ್ಟು ಪ್ರೀತಿ ಮಾಡಿ ಯೇಸು ಸ್ವಾಮಿಯ ನಮಗೋಸ್ಕರ ನೀನು ಒಪ್ಪಿಸಿಕೊಟ್ಟಿದ್ದೀಯಪ್ಪ ದೇವ, ನಿನಗೆ ಸ್ತೋತ್ರ. ಯೇಸುವೇ, ನಮ್ಮ ಎಲ್ಲ ಶಾಪವನ್ನು, ಎಲ್ಲ ಪಾಪವನ್ನು, ಆ ಸೈತಾನ್ನ ಪ್ರತಿಯೊಂದು ಬಂಧನಗಳನ್ನು ನಿನ್ನ ಮೇಲೆ ನೀನು ತೆಗೆದುಕೊಂಡು ನಮಗೆ ಇವತ್ತು ನೀನು ಬಿಡುಗಡೆ ಕೊಟ್ಟಿದ್ದೀಯ ಸ್ವಾಮಿ ದೇವ. ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು, ಆ ಬಿಡುಗಡೆಯಿಂದ ದೇವ ನಾವು ಇವತ್ತು ನಿನ್ನನ್ನು ಆರಾಧಿಸುವರಾಗಿದ್ದೇವೆ, ನಿನ್ನನ್ನು ಸ್ತುತಿಸುವರಾಗಿದ್ದೇವೆ. ನೀನು ಕೊಟ್ಟ ಸ್ವಸ್ಥತೆ, ನೀನು ಕೊಟ್ಟ ಬಿಡುಗಡೆ, ನೀನು ಕೊಟ್ಟ ಶಾಂತಿ, ನೀನು ಕೊಟ್ಟ ಸಮಾಧಾನ ನಮ್ಮ ಮನಸ್ಸುಗಳನ್ನು ಆಡುತ್ತಾ ಉಂಟು ಸ್ವಾಮಿ. ಯೇಸುವೇ, ನೀನು ಸಮಾಧಾನದ ಪ್ರಭುವಾಗಿದ್ದೀಯಪ್ಪ, ಆರೋಗ್ಯದಾಯಕನು ನೀನಾಗಿದ್ದುಕೊಂಡು ದೇವ ನಮಗೆ ಒಳ್ಳೆ ಆರೋಗ್ಯವನ್ನು ಅನುಗ್ರಹ ಮಾಡಿಕೊಟ್ಟಿದ್ದೀ ಸ್ವಾಮಿ ದೇವ. ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ ಯಜ್ಞವನ್ನು ನಾವು ಅರ್ಪಿಸುತ್ತೇವೆ ಅಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಾಲೆಲೂಯಾ. ಲಾರ್ಡ್ ಜೀಸಸ್, ಐ ಲವ್ ಯು ಫಾದರ್. Lord, I love you, Jesus. Thank you, Holy Spirit. Hallelujah. 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 Stotra Swami. Hallelujah. Thank you, Jesus. Thank you, Jesus, oh God. Hallelujah. Hallelujah. All heavens declare the glory of the risen Lord. Who can compare with the beauty of the Lord? Forever you will be, forever you
ಕಾಲೂರಿಕೊಂಡು ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನೊಬ್ಬನೇ ಆರಾಧನೆಗೆ ಯೋಗ್ಯನಪ್ಪ. ನೀನೊಬ್ಬನೇ ಯೋಗ್ಯನು, ಯೋಗ್ಯನು, ಯೋಗ್ಯನು. ನೀನೊಬ್ಬನೇ ಪವಿತ್ರನು, ಪವಿತ್ರನು, ಪವಿತ್ರನು ಸ್ವಾಮಿ. ದೇವ, ನಿನಗೆ ಸಾಷ್ಟಾಂಗವೆರಗಿಕೊಂಡು ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ Lord. I thank you Jesus. Thank you Father, oh God. Hallelujah. I love you Jesus Lord. Hallelujah. Worship you Lord. I worship you Jesus, oh Master. Hallelujah. Thank you Jesus. Thank you Jesus. Thank you Jesus. Thank you Jesus. Hallelujah. Hallelujah. Praise you Father. Hallelujah Lord God. I thank you Jesus. Hallelujah Lord Jesus. Poder
ಪರಿಶುದ್ಧತೆಯಿಂದ ದೇವ ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಎಲ್ಲ ರೋಗಗಳಿಂದ ನಮಗೆ ಬಿಡುಗಡೆ ಕೊಟ್ಟಿದೆ, ಎಲ್ಲ ಪಾಪ ಶಾಪಗಳಿಂದ ನಮಗೆ ಬಿಡುಗಡೆ ಕೊಟ್ಟಿದೆ ಸ್ವಾಮಿ. ದೇವ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ನಿನ್ನನ್ನೊಬ್ಬನನ್ನೇ ನಾವು ಆರಾಧಿಸುತ್ತೇವೆ. ಆರಾಧನೆಗೆ ಯೋಗ್ಯನಾದ ದೇವರು, ಮಹಿಮಾ ಸ್ವರೂಪಿಯಾದ ನಮ್ಮ ದೇವರು, ಕರುಣಾಮಯಾದ ನಮ್ಮ ದೇವರು ಸ್ವಾಮಿ. ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ನಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಕೃಪೆಗೋಸ್ಕರ ದೇವ, ಆ ನಿನ್ನ ಕರುಣೆ ನಮ್ಮ ಜೀವಿತದಲ್ಲಿ ಇಟ್ಟಿದೆ ಸ್ವಾಮಿ ದೇವ. ಅದು ಈ ದಿನದ ತನಕ ದೇವ ನಮ್ಮನ್ನು ಕಾದು ಕಾಪಾಡಿದೆ. ನಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಸ್ತೋತ್ರಕ್ಕೆ ಹಾರನು ನಿನ್ನೊಬ್ಬನೇ ಆಗಿದೆ ಸ್ವಾಮಿ. ಸಾಷ್ಟಾಂಗ ಬೆರಗಿಕೊಂಡು ಅಡ್ಡ ಬಿದ್ದುಕೊಂಡು ದೇವ ನಾವು ನಿನ್ನನ್ನು ಆರಾಧಿಸುತ್ತೇವೆ. ಎಲ್ಲ ಆರಾಧನೆಗೆ ಯೋಗ್ಯನಾದ ದೇವರು ನೀನಾಗಿದೆ. ಎಲ್ಲ ಘನ ಮಹಿಮೆಗೆ ಪಾತ್ರನು ನಿನ್ನೊಬ್ಬನೇ ಆಗಿದೆ ಸ್ವಾಮಿ. ದೇವ ನಮ್ಮ ಹೃದಯದ ಅಂತರಾಳದಿಂದ ದೇವ ನಾವು ನಿಮಗೆ ಸ್ತುತಿಸುತ್ತೇವೆ ರಾಜ. ನಿನ್ನಲ್ಲೊಬ್ಬನನ್ನೇ ಕೊಂಡಾಡುತ್ತೇವೆ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಲಾರ್ಡ್ ಗಾಡ್. ಹಾಲೆಲೂಯಾ. Lord, we worship you, Lord God. Yes, Father, you alone are worthy, O Master. Lord, oh Jesus, in your presence, O God, we surrender our lives to you, O Master. Hallelujah. Lord, we give you glory, honor and praise to you alone, O Master. Hallelujah. Thank you, Jesus. ಕರ್ತಾ ಸ್ತೋತ್ರವಾಗಲಿ ಸ್ವಾಮಿ. ಸ್ವಾಮಿ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಅಪಾ ತಂದೆ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾದಿಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯೋಹನನ ಬರೆದ ಮೊದಲನೇ ಪತ್ರಿಕೆ, ಅಲ್ಲಿ 3ನೇ ಅಧ್ಯಾಯದಲ್ಲಿ 21 ಮತ್ತು 22ನೇ ವಾಕ್ಯ. ಫಸ್ಟ್ ಜಾನ್ ಚಾಪ್ಟರ್ 3 ವರ್ಸ್ 21 and 22. ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಪ್ರಿಯ ವಾಕ್ಯದಲ್ಲಿ ನೋಡ್ತೇವೆ, ಯೋಹನ ಹೇಳ್ತಾನೆ, ಪ್ರಿಯರೇ, ನಮ್ಮ ಹೃದಯವು ನಮಗೆ ದೋಷಿಯಿಂದ ನಿರ್ಣಯಿಸಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು ಮತ್ತು ನಾವು ಆತನ ಆಜ್ಞೆಯನ್ನು ಕೈಕೊಂಡು ನಡೆದು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವುದಾದರೆ ಏನು ಬೇಡಿಕೊಂಡರೂ ನೀವು ಅದನ್ನು ಹೊಂದುತ್ತೀರಿ ಎಂಬುದಾಗಿ ಇಲ್ಲಿ ಯೋಹನ ಹೇಳ್ತಾನೆ. ಅದು ಇವತ್ತು ಈ ವಾಕ್ಯದ ಪ್ರಕಾರ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾದರೆ ಅಪ್ಪನು ಹೇಳ್ತಾನೆ, ಮೊದಲಾಗಿ ನಿಮ್ಮ ಹೃದಯ ನಿಮಗೆ ದೋಷಿ ಎಂದು ನಿರ್ಣಯವನ್ನು ಕೊಡಬಾರದು. ಅನಂತರ ಆತರ್ತಾನೆ, ನೀವು ಆತನ ಆಜ್ಞೆಯನ್ನು ಕೈಕೊಂಡು ನಡೆದು ಆತ ಎಣಿಕೆಯಲ್ಲಿ ಮೆಚ್ಚಿದ ಕಾರ್ಯ ಮಾಡಿದರೆ ಮಾತ್ರವೇ ಏನು ಬೇಡಿಕೊಂಡರೂ ಆತನ ಹೊಂದುತ್ತೀರಿ. ಅದೇ ರೀತಿ ಪ್ರಿಯರೇ, ಅನೇಕರು ಪ್ರಾರ್ಥನೆ ಮಾಡ್ತೀರಿ, ನೀವು ಉಪವಾಸ ಮಾಡ್ತೀರಿ, ಆದರೂ ನಿಮಗೆ ದೇವರ ಉತ್ತರವು ಸಿಗುವುದಿಲ್ಲ. ಹಾಗಾದರೆ ಈ ದಿನ ಪ್ರಿಯರೇ, ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದರೆ ನೀವು ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೆ ನಿಮ್ಗೆ ಉತ್ತರ ಬರ್ತದೆ ಎಂಬುದಾಗಿ ಕೆಲವೊಂದು ಸಂಗತಿಗಳನ್ನು ಈ ವಾಕ್ಯದ ಮುಖಾಂತರ ಆಳವಾಗಿ ನಾವು ಧ್ಯಾನ ಮಾಡಪ್ರೆ. ಮೊದಲನೇ ಸಂಗತಿ ನೋಡ್ತೇವೆ, ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವವರು ಆಗಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಪ್ರಿಯ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ನೀವು ಸ್ವಲ್ಪ ಪ್ರಾರ್ಥನೆ ಅಲ್ಲ, ನಿಮ್ಮ ಪ್ರಾರ್ಥನೆ 1 ಗಂಟೆ ಆದರೂ ನೀವು ದೇವರನ್ನು ಸ್ತುತಿಸುತ್ತಾ ಆರಾಧನೆ ಮಾಡುತ್ತಾ ನೀವು ಪ್ರಾರ್ಥನೆ ಬರುವಾಗ ನಿಮ್ಮ ಹೃದಯವು ನಿಮಗೆ ಅಪರಾಧಿ ತೀರ್ಪು ಕೊಡುವುದಾದರೆ ಅಪೊಸ್ತಲ ಪೌಲನು ಹೇಳ್ತಾನೆ, ಕೂಡಲೇ ನಿಮ್ಮ ಹೃದಯವನ್ನು ಪ್ರೋಕ್ಷಿಸಿಕೊಳ್ಳಬೇಕು. ಅದು ಅರ್ಥವಾಗಿದೆ. ನೀವು ಯಾವಾಗ ದೀರ್ಘಕಾಲ ಅಂದರೆ ಸ್ವಲ್ಪ ಪ್ರಾರ್ಥನೆ ಮಾಡುವಾಗ ನಿಮಗೆ ಆ ಒಂದು ನಿಮ್ಮ ಪ್ರಾರ್ಥನೆ ಅದು ಅತಿ ಆಸಕ್ತಿ, ಅದು ಪರಿಣಾಮಕಾರಿ ಆಗೋದಿಲ್ಲ. ನಿಮಗೆ ನಿಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟಿದೆ ಎಂಬ ಆ ಒಂದು ದೃಢ ಭರವಸೆ ಬರಬೇಕಾದ್ರೆ ನೀವು ಪ್ರಾರ್ಥನೆಯಲ್ಲಿ ದೀರ್ಘಕಾಲ ಅಥವಾ 1 ಗಂಟೆ ಕಾಲ ನೀವು ಪ್ರಾರ್ಥನೆ ಮಾಡಲಿಕ್ಕೆ ನೀವು ಒಪ್ಪಿಸಿಕೊಡುವರಾಗಬೇಕು.
ಆ ಪ್ರಾರ್ಥನೆ ಮೊದಲು ನೀವು ಪ್ರೇರೆ ಸ್ತುತಿ ಆರಾಧನೆ ಮುಖಾಂತರ ಸನ್ನಿಧಿಗೆ ಬರಬೇಕು. ಹಾಗೆ ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ಪ್ರೇರೆ ನಿಮ್ಮ ಹೃದಯವು ನಿಮಗೆ ಪಾಪಿ ಎಂದು ನಿಮಗೆ ತೀರ್ಪು ಕೊಡುವಾಗ ಕೂಡಲೇ ಪ್ರೇರೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವರಾಗಬೇಕು, ಅರಿಕೆ ಮಾಡುವರಾಗಬೇಕು. ಮತ್ತು ಯೇಸು ರಕ್ತವನ್ನು ನೀವು ಕೇಳಿಕೊಳ್ಳುವಾಗ, ಅಂದರೆ ಯೇಸು ಅಪೊಸ್ತಲ ಯೋಹನ ಹೇಳ್ತಾನೆ, 1ನೇ ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಮತ್ತು ನಾವು ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆತ ನೀತಿವಂತನು ನಂಬಿಕೆ ಆಗುವುದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ ಎಂಬುದಾಗಿ ಅಪೊಸ್ತಲ ಯೋಹನನು 1 ಯೋಹನ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರ ನೀವು ಆರಾಧಿಸುವಾಗ, ಸ್ತುತಿಸುವಾಗ, ಪ್ರಾರ್ಥನೆ ಮಾಡುವಾಗ ಪ್ರೇರೆ ನಿಮ್ಮ ಹೃದಯ ನಿಮಗೆ ಅಪರಾಧಿಯನ್ನು ತೀರ್ಪು ಕೊಡುವಾಗ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವವರಾಗಬೇಕು, ಪಾಪನ ಅರಿಕೆ ಮಾಡುವವರಾಗಬೇಕು. ಆವಾಗ ಯೇಸು ಕ್ರಿಸ್ತನ ರಕ್ತವು ನಿಮ್ಮ ಪಾಪನ ತೊಳೆದು ನಿಮ್ಮ ಮನಸ್ಸು ಶುದ್ಧೀಕರಿಸಿಕೊಂಡು ನೀನು ಅಪರಾಧಿ ಎಂಬ ಮನಸ್ಸು ನಿಮಗೆ ಬರುತ್ತದೆ. ಆವಾಗ ಪ್ರೇರೆ ನೀವು ಪ್ರಾರ್ಥನೆ ಮಾಡೋರಬೇಕು. ಮತ್ತು ಅಷ್ಟೇ ಅಲ್ಲದೆ ಅಪೊಸ್ತಲ ಪೌಲನು ಹೇಳ್ತಾನೆ, ಇನ್ನೊಂದು ಸಂಗತಿಯನ್ನು ಮಾಡಬೇಕೆಂದರೆ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವವರಾಗಬೇಕು, ದೇವರ ವಾಕ್ಯ ಧ್ಯಾನ ಮಾಡುವವರಾಗಬೇಕು. ಯಾಕಂದರೆ ದೇವರ ವಾಕ್ಯ ತಿಳಿ ನೀರಿಗೆ ಹೋಲಿಕೆ ಮಾಡಿದೆ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿ ಆ ನಂಬಿಕೆ ಬರಬೇಕಾದ್ರೆ ನೀವು ಪ್ರಾರ್ಥನೆ ಮಾಡುವ ಮೊದಲು ಪ್ರೇರೆ ದೇವರ ವಾಕ್ಯನು ಅತಿ ಹೆಚ್ಚಾಗಿ ಓದುವವರು ಆಗಬೇಕು, ಧ್ಯಾನಿಸುವವರಾಗಬೇಕು. ಎಷ್ಟು ನೀವು ವಾಕ್ಯ ಓದುತ್ತೀರೋ, ಎಷ್ಟು ವಾಕ್ಯ ಧ್ಯಾನಿಸ್ತೀರೋ ಆ ವಾಕ್ಯ ಪ್ರೇರೆ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಯನ್ನು ಶುದ್ಧೀಕರಿಸ್ತದೆ, ನಿಮ್ಮನ್ನು ಪರಿಶುದ್ಧಗೊಳಿಸ್ತದೆ. ಮತ್ತು ನಿಮ್ಮಲ್ಲಿ ಪಾಪ ಇದ್ದರೆ ಆ ವಾಕ್ಯ ನಿಮಗೆ ಮನವರಿಕೆ ತರ್ತದೆ, ನಿಮಗೆ ಅಪರಾಧ ತೀರ್ಪು ಕೊಡ್ತದೆ. ಕೂಡಲೇ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವರಾಗಬೇಕು. ಹಾಗೆ ಯೇಸು ರಕ್ತವು ನಿಮ್ಮ ತೊಳೆದು ನಿಮ್ಮ ಹೃದಯ ಶುದ್ಧೀಕರಿಸಿಕೊಂಡು ನೀನು ಅಪರಾಧ ಮನಸ್ಸಾಕ್ಷಿ ನಿಮಗೆ ದೇವರು ಕೊಡುವನಾಗಿದ್ದಾನೆ. ಆ ನಂತರ ಈ ವಾಕ್ಯ ಓದಿಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿ ನಂಬಿಕೆ ಬರುತ್ತದೆ. ಅನೇಕರು ನೀವು ಪ್ರಾರ್ಥನೆ ಮಾಡ್ತೀರಿ, ಆದರೆ ನಂಬಿಕೆ ಇಲ್ಲದೆ ಪ್ರಾರ್ಥನೆ ಮಾಡಿದೆ ಅದು ಪರಲೋಕಕ್ಕೆ ಮುಟ್ಟುವುದಿಲ್ಲ. ಅದಕ್ಕೆ ಆ ನಂಬಿಕೆ ಬರಬೇಕಾದರೆ ನಿಮ್ಮ ಹೃದಯವು ನಿಮಗೆ ಅಪರಾಧ ತೀರ್ಪು ಕೊಡಬಾರದಿದ್ದರೆ ನೀವು ಪ್ರಾರ್ಥನೆ ಮಾಡೋ ಮೊದಲು ದೇವರ ವಾಕ್ಯವನ್ನು ಓದುವ ಅಭ್ಯಾಸ ಮಾಡಿ, ದೇವರ ವಾಕ್ಯ ಧ್ಯಾನ ಮಾಡಿ. ಎಷ್ಟು ದೇವರ ವಾಕ್ಯ ಓದಿದ್ರು ಧ್ಯಾನ, ಆಗ ವಾಕ್ಯ ಪ್ರೇರಣೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಅದು ಉತ್ತೇಜನ ಮಾಡ್ತದೆ. ಮತ್ತು ಪ್ರಾರ್ಥನೆ ಮಾಡಲಿಕ್ಕೆ ಅಡ್ಡಿ ಇರುವ ಪಾಪವನ್ನು ತೋರಿಸಿಕೊಡುತ್ತದೆ. ಅದನ್ನು ಒಪ್ಪಿಕೊಳ್ಳುವಾಗ ಯೇಸು ರಕ್ತ ತೊಳೆದು ಶುದ್ಧೀಕರಿಸ್ತದೆ, ದೇವರ ವಾಕ್ಯ ನಮ್ಮನ್ನು ತೊಳೆಯುತ್ತದೆ ಮತ್ತು ಅದು ನಿಮ್ಮಲ್ಲಿ ನಂಬಿಕೆ ಬರ್ತದೆ. ಮತ್ತು ಆಗ ನಿಮಗೆ ಯಥಾರ್ಥ ಹೃದಯದಿಂದ ನೀವು ಪ್ರಾರ್ಥನೆ ಮಾಡುವ ಆ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ. ಈ ರೀತಿಯ ನೀವು ಪ್ರಾರ್ಥನೆ ಮಾಡುವುದಾದರೆ ಮಾತ್ರ ನಿಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟಿದೆಂಬ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಧೈರ್ಯ ಕೊಡ್ತದೆ. ನಿಮ್ಮ ಚಿಂತೆ ನಿಮ್ಮನ್ನು ಬಿಟ್ಟು ಹೋಗ್ತದೆ, ನಿಮಗೆ ನಿರೀಕ್ಷೆ ಬರ್ತದೆ, ನಿಮಗೆ ಸಂತೋಷ ಬರ್ತದೆ. ಹೌದು, ನನ್ನ ದೇವರು ನಮ್ಮ ಪ್ರಾರ್ಥನೆ ಕೇಳಿದ್ದಾನೆ, ನನ್ನೆಲ್ಲ ಚಿಂತೆ ಬಾರದವರು ಕೇಳಿದ್ದೇನೆ ಎಂಬ ಆ ದೃಢವಾದ ನಂಬಿಕೆ ಬರುವಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಬರ್ತದೆ. ಅದು ಈ ರೀತಿ ನೀವು ಆ ನಂಬಿಕೆಯನ್ನು ಪ್ರಾರ್ಥನೆ ಮಾಡದಿದ್ದರೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರ ತೀರ್ಪು ಕೊಡುತ್ತಾರೆ, ಆ ಪ್ರಾರ್ಥನೆ ಪರಲೋಕ ಹೋಗಲಿಕ್ಕೆ ಅದು ಅಡ್ಡಿಯಾಗ್ತದೆ. ಅದಕ್ಕೆ ಏನು ಹೇಳ್ತಾನೆ, ಪ್ರಿಯರೇ, ನಿಮ್ಮ ಹೃದಯವು ನಮ್ಮನ್ನು ದೋಷಗಳೆಂದು ನಿರ್ಣಯಿಸದಿದ್ದರೆ ಮಾತ್ರವೇ ದೇವರಿಸಿದ್ದಾನೆ, ಆಗ ಮಾತ್ರ ನಿಮಗೆ ಧೈರ್ಯ ಬರ್ತದೆ. ಧೈರ್ಯದಿಂದ ಅಪ್ಪ ತಂದೆಯೇ ಯೇಸು ಕ್ರಿಸ್ತನ ಹೆಸರಿನಿಂದ ಪ್ರಾರ್ಥನೆ ಮಾಡಲಿಕ್ಕಾಗ್ತದೆ. ಮತ್ತು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಬೇಕು. ವಾಕ್ಯ ಓದುವುದಾದರೆ, ವಾಕ್ಯ ಧ್ಯಾನ ಮಾಡುವುದಾದ್ರೆ ಮಾತ್ರವೇ ಪ್ರೇರೆ ನಿಮಗೆ ಯಾವ ವಾಕ್ಯ, ಯಾವ ಆಜ್ಞೆ ನೀವು ವಿಧೇಯರಾಗಲಿಲ್ಲೋ ಆ ಆಜ್ಞೆಗೆ ನೀವು ವಿಧೇಯ ಹಾಕಿಕೊಂಡು ಪ್ರಾರ್ಥನೆ ಮಾಡುವಾಗ ಪ್ರೇರೆ ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಅಷ್ಟೇ ಅಲ್ಲದೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯು ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನೀವು ಮಾಡುವುದಾದರೆ, ಆತನ ಮೆಚ್ಚುವ ಕ್ರಿಯೆಗಳು ಮಾಡುವುದಾದರೆ ಆಗ ಏನು ಬೇಡಿಕೊಂಡರು ನೀವು ಆತನಿಂದ ಹೊಂದುತ್ತೀರಿ ಎಂಬುದಾಗಿ ಪ್ರೇರೆ ಅಪೊಸ್ತಲ ಯೋಹನ ಹೇಳ್ತಾನೆ. ಮೊದಲು ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡ, ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ನೀನು ಅಪರಾಧ ನಿಮ್ಮ ಮನಸ್ಸು ಸಾಕ್ಷಿ ಕೊಡದಂತೆ ನಿಮ್ಮ ಅದನ್ನು ಪರೀಕ್ಷಿಸಿಕೊಳ್ಳಬೇಕೆಂದು ಹೇಳ್ತಾನೆ. ಒಂದು ವೇಳೆ ನಿನ್ನ ಮನಸ್ಸಾಕ್ಷಿ ನಿಮಗೆ ಅಪರಾಧದಿಂದ ತೀರ್ಪು ಕೊಡುವಾಗ ಅದನ್ನು ಪರೀಕ್ಷಿಸಿಕೊಳ್ಳದಿದ್ದರೆ, ಅದರ ದೇಹವನ್ನು ತಿಳಿ ನೀರು ಅಂದರೆ ದೇವರ ವಾಕ್ಯದಿಂದ ಓದಿ ಅದು ಶುದ್ಧೀಕರಿಸದಿದ್ದರೆ ಪ್ರೇರೆ ನಿಮಗೆ ನಂಬಿಕೆಯೂ ನಿಮ್ಮಲ್ಲಿ ಇರುವುದಿಲ್ಲ, ಯಥಾರ್ಥ ಇರುವುದಿಲ್ಲ. ಮನಸ್ಸಾಕ್ಷಿ ಅಪರಾಧಿ ತೀರ್ಪು ಕೊಡುವ ನಿಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಹೋಗಲಿಕ್ಕೆ ಅದು ಅಡ್ಡಿ ಮಾಡ್ತದೆ. ಅದಕ್ಕೆ ಈ ರೀತಿ ನೀವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನೀವು ಕಳೆದುಕೊಳ್ಳುವವರು ಆಗಬೇಕು ಪ್ರೇರೆ. ಎರಡನೇ ಸಂಗತಿ ನೋಡ್ತೇವೆ, ಉತ್ತರವು ಬರುವ ತನಕ ದಿನಾಲು ಪ್ರಾರ್ಥನೆ ಉತ್ತರವನ್ನು ಅಥವಾ ವಾಗ್ದಾನಗಳನ್ನು ಬಾಯಿಂದ ಅರಿಕೆ ಮಾಡುವವರು ಆಗಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ನಮ್ಮ ನಿರೀಕ್ಷೆಯ ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗಣಿಸೋಣ, ವಾಗ್ದಾನ ಮಾಡಿದನು ನಂಬಿಗಸ್ತನು. ಪ್ರಿಯದಾರ್ಥವಾಗಿದೆ, ನೀವು ಪ್ರಾರ್ಥನೆ ಮಾಡಿದ ಅದೇ ಗಳಿಗೆ ನಂಬುವರಾಗಬೇಕು. ಯೇಸು ಹೆಸರಿನಲ್ಲಿ ನೀವು ಏನೇನು ಪ್ರಾರ್ಥನೆ ಮಾಡುತ್ತೀರೋ ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡುವಾಗ, ದೇವರ ವಾಗ್ದಾನ ಹಿಡಿದುಕೊಂಡು ಪ್ರಾರ್ಥನೆ ಮಾಡೋ 100% ನೀವು ಪ್ರಾರ್ಥನೆ ಮಾಡುವ ಮೊದಲನೇ ದಿನವೇ ಪ್ರಾರ್ಥನೆ ಮಾಡಿದ ಕೂಡಲಿದ್ದರೆ ಕೇಳುತ್ತಾನೆ ಮತ್ತು ಕೇಳಿದ್ದಾನೆ ಎಂಬ ನಂಬಿಕೆಯಿಂದ ಉತ್ತರ ಬರೋ ತನಕ ನಿಮ್ಮ ಪ್ರಾರ್ಥನೆ ಉತ್ತರವನ್ನು ಅಥವಾ ಪ್ರಾರ್ಥನೆಗೆ ಉಪಯೋಗ ಮಾಡಿದ ವಾಗ್ದಾನ ಅರಿಕೆ ಮಾಡ್ತಾ ಇರಬೇಕು. ಉತ್ತರ ಬರುವ ತನಕ ಎಡೆ ಬಿಡದೆ ಆ ಪ್ರಾರ್ಥನೆ ಉತ್ತರವನ್ನು ಮಾತಾಡಬೇಕು ಅಥವಾ ವಾಗ್ದಾನ ಮಾತಾಡಬೇಕು. ಎಂದಿಗೂ ನಕಾರಾತ್ಮಕ ಸಂಗತಿ ಎಂದಿಗೂ ಮಾತಾಡ ಹಾಗೆ ಮಾಡುವಾಗ ನಿಮ್ಮ ಉತ್ತರ ಅತಿ ಬೇಗನೆ ಬರ್ತದೆ.
ಬರ್ತದೆ ಎಂದರ್ಥ ಉತ್ತರ ಬರೋ ತನಕ ನೀವು ಪ್ರಾರ್ಥನೆ ಮಾಡಬೇಕು, ವಿಜ್ಞಾಪನೆ ಮಾಡಿ. ಅದೇ ರೀತಿಯಲ್ಲಿ ಉತ್ತರ ಬರೋ ತನಕ ಉತ್ತರ ಬಾಯಿಂದ ಮಾತನಾಡುವ ಅಭ್ಯಾಸ ಮಾಡಬೇಕು. ಬರೀ ನಕಾರಾತ್ಮಕ ಸಂಗತಿ ಅಥವಾ ನಿಮ್ಮ ಸನ್ನಿವೇಶಗಳು ಅಥವಾ ನಿಮ್ಮ ಬಡತನ, ಕೊರತೆ, ಸಾಲ, ರೋಗ ಇದೆಲ್ಲ ಮಾತಾಡದೆ ನಂಬಿಕೆಯಲ್ಲಿ ಪ್ರಾರ್ಥನೆ ಉತ್ತರವನ್ನು ಅಥವಾ ಪ್ರಾರ್ಥನೆಗೆ ಯಾವ ವಾಗ್ದಾನ ಉಪಯೋಗ ಮಾಡಿ ಆ ವಾದ ಮಾತನಾಡೋದಿದ್ದರೆ 100% ನಿಮ್ಮ ಪ್ರಾರ್ಥುತ್ತರು ಅತಿ ಶೀಘ್ರ ಬರ್ತದೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಾನೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡ್ತೀರಿ ಅದೇ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಚಿಂತೆ, ನಿಮ್ಮ ಡಾಕ್ಟರ್ ರಿಪೋರ್ಟು, ಅದು ನಿಮ್ಮ ಕಷ್ಟನೂ ಅರಿಕೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗೆ ಅದು ಅಡ್ಡಿಯಾಗ್ತದೆ. ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, ನಮ್ಮ ನಿರೀಕ್ಷೆಯನ್ನು ಕುರಿಯುತ್ತದೆ. ನೀವು ಪ್ರಾರ್ಥನೆ ಮಾಡಿದಾಗ ನೀವು ನಿರೀಕ್ಷಿಸಬೇಕು. ಯೇಸು ಕ್ರಿಸ್ತನಲ್ಲಿ ಮಾಡಿದ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ. ಎರಡನೇದಾಗಿ ದೇವರ ಚಿತ್ರದ ಪ್ರಕಾರ ಮಾಡೋ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ. ದೇವರ ವಾಗ್ದಾನ ಪ್ರಕಾರ ಮಾಡೋ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ. ಅದಕ್ಕೆ ನೀವು ನಿರೀಕ್ಷೆಯಿಂದ ಏನು ಮಾಡಬೇಕು, ನಮ್ಮ ನಿರೀಕ್ಷೆ ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಹರಿಸಬೇಕು. ನೀವು ಏನು ವಾಗ್ದಾನ ತೆಗೆದ ಪ್ರಾರ್ಥನೆ ಆ ವಾಗ್ದಾನ ನೀವು ಅರಿಕೆ ಮಾಡ್ತಾ ಇರಬೇಕೆ. ವಾಗ್ದಾನ ಮಾಡಿದ್ರೆ ನಂಬಿಕೆಸ್ತನು ಆ ವಾಗ್ದಾನ ಅರಿಕೆ ಮಾಡುವಾಗ ಅದರ ಪ್ರಾರ್ಥನೆ ಉತ್ತರ ಮಾತಾಡುವಾಗ ನೀವು ಮಾತನಾಡಿದ ಹಾಗೆ ಅದ್ಭುತಗಳು ಉತ್ತರ ಬರ್ತದೆ ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅದು ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಒಂದಿದೇವು ನಂಬರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇಲ್ಲಿ ಪುನಃ ಯೇಸು ಕ್ರಿಸ್ತನು ತನ್ನ ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡುವಾಗ ಪ್ರೇರೆ ನೀವು ನಂಬಿಕೆಯಿಂದ ಉತ್ತರವನ್ನು ಮಾತಾಡಬೇಕಂದ್ರೆ ಪ್ರಾರ್ಥನೆಗೆ ಅಡ್ಡಿ ತರುವುದು ಸೈತಾನನಾಗಿದ್ದಾನೆ. ಸೈತಾನ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರದಾಗೆ ನಿಮ್ಮ ಸಮಸ್ಯೆಗಳನ್ನು ಅದು ದೊಡ್ಡದು ಮಾಡ್ತಾನೆ. ನಿಮ್ಮ ಕಷ್ಟವನ್ನು ದೊಡ್ಡ ಆ ಸಮಯ ನಿಮ್ಮ ಕಷ್ಟವನ್ನು, ನಿಮ್ಮ ಸಮಸ್ಯೆಯನ್ನು ಅಥವಾ ನಿಮ್ಮ ಡಾಕ್ಟರ್ ರಿಪೋರ್ಟನ್ನು ಯಾವ ಸಂಗತಿಯನ್ನು ಮಾತನಾಡಿದೆ ಏನೇನೋ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆ ನಂಬಿಕೆಯಿಂದ ಧೈರ್ಯವಾಗಿ ಪ್ರೇರೆ ನೀವು 3 ಸಲ ಪ್ರೇರೆ ನಂಬಿಕೆ ಮಾಡಬೇಕು. ನಂಬಿಕೆಯನ್ನು ಪದೇ ಪದೇ ಮಾತನಾಡುವರು ಆಗಬೇಕು. ಬರೇ ಎಷ್ಟು ನೀವು ಆ ನಿಮ್ಮ ಸಮಸ್ಯೆ ಮಧ್ಯದಲ್ಲಿ, ಆ ರೋಗದ ಎದುರಿನಲ್ಲಿ, ನಿಮ್ಮ ಬಡತನ ಎದುರಿನಲ್ಲಿ, ನಿಮ್ಮ ಸಾಲದ ಮಧ್ಯದಲ್ಲಿ ದೇವರ ಪ್ರಾರ್ಥನೆ ಉತ್ತರನು ಅಥವಾ ದೇವರ ವಾಗ್ದಾನ ಅರಿಕೆ ಮಾಡ್ತಾರೋ ಹಾಗಂತದೆ ನಿಮ್ಮ ಬೆಟ್ಟ, ನಿಮ್ಮ ಗುಡ್ಡ ಆ ವಾಕ್ಯವು ಕೇಳಿ ಆ ಬೆಟ್ಟ ಗುಡ್ಡ ಹೋಗಿ ಸಮುದ್ರಕ್ಕೆ ಬೀಳ್ತದೆ ಮತ್ತು ನೀವು ಹೇಳಿದಂತೆ ಆಗ್ತದೆ ಅಂತ ಪ್ರೇರೆ ಪ್ರಾರ್ಥನೆಗೆ ಉತ್ತರ ಬರಬೇಕಾದರೆ ನಿಮ್ಮ ಬಾಯಿ ಮಾತು ನಿಲ್ಲಿಸ ಪ್ರೇರೆ ಉತ್ತರ ಮಾತು ಅತಿ ಅಗತ್ಯವಾಗಿದೆ. ನೀವು ಬರೀ ಪ್ರಾರ್ಥನೆ ಮಾಡಿಕೊಂಡು, ಬರೀ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿಕೊಂಡು ಅಥವಾ ಉಪವಾಸ ಮಾಡಿಕೊಂಡು ನಿಮ್ಮ ನಕಾರಾತ್ಮಕ ರಿಪೋರ್ಟ್ ಹೇಳುವುದಾದರೆ ಅಥವಾ ಗುಣಗುಟ್ಟುವುದಾದರೆ, ಒಬ್ಬರನ್ನು ದೂರುವುದಾದರೆ ಪ್ರೇರೆ ನಿಮ್ಮ ಸಮಸ್ಯೆ ಮಾತನಾಡಿದ ಪ್ರೇರೆ ಅದು ಅಡ್ಡಿಯಾಗ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾನೆ, ನೀವು ಈ ಬೆಟ್ಟಕ್ಕೆ ಅಂದರೆ ನಿಮ್ಮ ಸಮಸ್ಯೆ ಎಂಬ ಬೆಟ್ಟಕ್ಕೆ, ರೋಗ ಎಂಬ ಬೆಟ್ಟಕ್ಕೆ, ಕೊರತೆ ಎಂಬ ಬೆಟ್ಟಕ್ಕೆ, ಸಾಲ ಎಂಬ ಬೆಟ್ಟಕ್ಕೆ, ಶಾಪ ಎಂಬ ಬೆಟ್ಟಕ್ಕೆ ನೀವು ಮಾತನಾಡಬೇಕು. ದೇವರ ಪ್ರಾರ್ಥನೆ ಉತ್ತರವನ್ನು ಏನು ಪ್ರಾರ್ಥನೆ ಮಾಡಿದ್ರು ಆ ಉತ್ತರವನ್ನು ಮಾತನಾಡಬೇಕು, ವಾಗ್ದಾನ. ಆವಾಗ ಮಾತ್ರ ಆ ಬೆಟ್ಟ ಗುಡ್ಡ ಹೋಗಿ ಸಮಯ ಬೀಳುತ್ತದೆ, ನೀವು ಹೇಳಿದ ಆಗ್ತದೆ. ಮತ್ತು ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನಿಂತುಕೊಂಡು ಏನು ಪ್ರಾರ್ಥನೆ ಮಾಡಿದ್ರೆ ಅದೇ ಗಲಿಗೆ ಅಂದರೆ ನೀವು ಪ್ರಾರ್ಥನೆ ಮಾಡಿದ ಕೂಡಲೇ ನಂಬಿಕೆ ಮಾಡಬೇಕು. ನಿಮ್ಮ ಪ್ರಾರ್ಥನೆ ಕೇಳಿದ್ದಾನೆ ಮತ್ತು ನಂಬಿಕೊಂಡು ಉತ್ತರ ಬರುವ ತನಕ ಪ್ರಾರ್ಥನೆ ಮಾಡುವವರಾಗಬೇಕು, ಅರಿಕೆ ಮಾಡುವವರಾಗಬೇಕು. ಆಗ ಉತ್ತರ ಅತಿ ಶೀಘ್ರವಾಗಿ ಬರ್ತದೆ ಮೇಲೆ ಯೇಸು ಕ್ರಿಸ್ತನಲ್ಲಿ ಹೇಳುವವನಾಗಿದ್ದಾನೆ. ಪ್ರೇರೆ 3ನೇ ಸಂಗತಿ ನೋಡ್ತೇವೆ. ಪ್ರಾರ್ಥನೆ ನಿಮಗೆ ಉತ್ತರ ಬರಬೇಕಾದ್ರೆ ನಿಮ್ಮ ಪ್ರತಿಯೊಂದು ಪಾಪವನ್ನು ಒಪ್ಪಿಕೊಂಡು ಅದು ಬಿಟ್ಟು ಬಿಡುವರು ಆಗಬೇಕು. ನಾವು ನೋಡ್ತೇವೆ ಕೀರ್ತನೆ 66 ಅದರಲ್ಲಿ 18ನೇ ವಾಕ್ಯ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಇಲ್ಲಿ ದಾವಿದನೇ ನಿಮ್ಮ ಪ್ರಾರ್ಥನೆ ಕೇಳಬೇಕಾದರೆ ನಿಮ್ಮ ಮನಸ್ಸು ಕೆಟ್ಟತನದ ಮೇಲೆ, ಪಾಪದ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಪಾಪದ ಜೀವಿತವನ್ನು ಬಿಟ್ಟು ಬಿಡುವರಬೇಕು. ಎಷ್ಟು ತನಕ ನಿಮ್ಮ ಪಾಪದ ಬಿಟ್ಟು ಬಿಡಿದಲು, ಇಲ್ಲ ಕೆಟ್ಟತನ ಬಿಟ್ಟು ಬಿಡಿದಲು ಅಷ್ಟು ತನಕ ದೇವರು ನಮ್ಮ ಪ್ರಾರ್ಥನೆ ಉತ್ತರ ಕೊಡುವುದಿಲ್ಲ ಎಂಬುದಕ್ಕೆ ದಾವಿದ ಹೇಳ್ತಾನೆ. ಅದಕ್ಕೆ ದಾವಿದಾನೆ, ನಾನು ಕೆಟ್ಟತನ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ವಿಜ್ಞಾಪನೆ. ಪ್ರತಿ ಅನೇಕರು ಪ್ರಾರ್ಥನೆ ಮಾಡ್ತೀರಿ ನೀವು ಉಪವಾಸ ಮಾಡ್ತೀರಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ಅದೆಷ್ಟು ತನಕ ನಿಮ್ಮಲ್ಲಿರೋ ಪಾಪದ ಜೀವಿತವನ್ನು ನೀವು ಬಿಟ್ಟು ಬಿಡಿದಲು ಅಥವಾ ಪಾಪದ ಸ್ವಭಾವವನ್ನು ಯೇಸು ಕ್ರಿಸ್ತನ ಸುಲಭಿಗೆ ಹಾಕುವುದಿಲ್ಲೋ ಅಷ್ಟು ತನಕ ದೇವರ ಪ್ರಾರ್ಥನೆ ಅದು ಪಾಪ ಅಡ್ಡಿಯಾಗ್ತದೆ ಎಂಬುದಾಗಿ ಇಲ್ಲಿ ದಾವಿದನು ತನ್ನ ಅನುಭವದಿಂದ ಇಲ್ಲಿ ಹೇಳ್ತಾನೆ. ಅಷ್ಟೇ ಹೇಳ್ತೇವೆ. ಐಜಯ ಪ್ರವಾದಿ ಕೂಡ ಹೇಳ್ತಾನೆ. ನೋಡ್ತೇವೆ ಐಜಯ ಪ್ರವಾದನೆ ಪುಸ್ತಕ 59ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ, ಈಗೋ ಯೌವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದಾಗಿ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನ ಕೇಳದಂತೆ
ಆತನ ಮುಖಕ್ಕೆ ಅಡ್ಡವಾಗಿವೆ. ಇಲ್ಲಿ ಯೆಶಾಯ ಪ್ರವಾದಿ ಹೇಳ್ತಾನೆ, ದೇವರ ಹಸ್ತವು ನಿಮಗೆ ರಕ್ಷಿಸಲಾರದಂತೆ ಮೋಟು ಗೈಯಲ್ಲ, ದೇವರ ಕಿವಿಡಲ್ಲ, ಅದು ನಿಮ್ಮ ಪಾಪ ಅಪರಾಧಗಳೇ ನಿಮ್ಮ ಪ್ರಾರ್ಥನೆ ದೇವರು ಕೇಳಿದಂತೆ ಅದು ಮುಖ ಅಡ್ಡವಾಗಿವೆ. ಅದಕ್ಕೋಸ್ಕರ ಪ್ರೇರೆ ನೀವು ಪ್ರಾರ್ಥನೆ ಮಾಡುವಾಗ ಪ್ರೇರೆ ನಿಮ್ಮ ಹೃದಯವನ್ನು ಪರೀಕ್ಷಿಸಿಕೊಳ್ಳಬೇಕು. ದೇವ ನನ್ನ ಹೃದಯವನ್ನು ಪರೀಕ್ಷಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವವರಾಗಬೇಕು. ದೇವರ ವಾಕ್ಯ ಓದುವಾಗ ದೇವರ ವಾಕ್ಯದಿಂದ ನಿಮ್ಮ ಹೃದಯವನ್ನು ಹುಡುಕುವರಾಗಬೇಕು. ದೇವರ ಧ್ಯಾನ ಮಾಡಬೇಕು. ಯಾಕಂದರೆ ದೇವರ ಆತ್ಮನು ಮಾತನಾಡೋದು ವಾಕ್ಯದ ಮುಖ. ಎಷ್ಟು ವಾಕ್ಯ ಓದುತ್ತಿರೋ ವಾಕ್ಯದ ಆಗ ದೇವರ ಆತ್ಮನು ನಿಮ್ಮಲ್ಲಿ ಮಾತನಾಡ್ತಾನೆ. ಮತ್ತು ದೇವರ ವಾಕ್ಯ ಧ್ಯಾನಿಸುವಾಗ ಪ್ರೇರೆ ನಿಮ್ಮಲ್ಲಿ ಅಡಕವಾಗಿರುವ ಅದ ಬಚ್ಚಿಟ್ಟಿರುವ ಪಾಪಗಳನ್ನು ಆ ವಾಕ್ಯ ಮಾತನಾಡುವಾಗ ಆ ಪಾಪವನ್ನು ಇದ್ದ ಹಾಗೆ ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ಆ ಪಾಪವನ್ನು ಬಿಟ್ಟು ಬಿಡಬೇಕು. ಆವಾಗ ಮಾತ್ರ ನಿಮ್ಮ ಪ್ರಾರ್ಥನೆಗೆ ದೊರೆತಗಳು. ಒಂದು ವೇಳೆ ಆ ಒಂದು ಪಾಪ ಬಿಟ್ಟು ಬಿಡದಿದ್ದರೆ ನಿಮ್ಮ ಪ್ರಾರ್ಥನೆಗೆ ಅದು ಅಡ್ಡಿಯಾಗ್ತದೆ. ಅಂಥ ಪ್ರಾರ್ಥನೆ ಸ್ವೀಕಾರ ಮಾಡುವುದಿಲ್ಲ ಎಂಬುದಾಗಿ ಅಲ್ಲಿ ಯೆಶಾಯ ಪ್ರವಾದಿ ಅದೇ ಯೇಸು ಕ್ರಿಸ್ತನು ಕೂಡ ಪ್ರೇರೆ ಹೇಳ್ತಾನೆ. ಮತ್ತೆ ಬರೋ ಸುವಾರ್ತೆಯಲ್ಲಿ 5ನೇ ಆದ್ಯದಲ್ಲಿ ಪ್ರೇರೆ ಯೇಸು ಕ್ರಿಸ್ತ ನೀವು ಪ್ರಾರ್ಥನೆ ಮಾಡುವಾಗ ಪ್ರೇರೆ ಮತ್ತೆ 5:21-24 ವಾಕ್ಯ ತನಕ, ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನ ನೋಡಿ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕ್ಕೆ ಗುರಿಯಾಗುವನು. ಆದ ಕಾರಣ ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರ ತಂದಾಗ ನಿನ್ನ ಸಹೋದರನ ಮನಸ್ಸಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನನ್ನ ಕಾಣಿಕೆ ನೋಡು. ಇಲ್ಲಿ ಇಸ್ಕೊಳ್ತಾನೆ, ನೀವು ಪ್ರಾರ್ಥನೆ ಮಾಡುವಾಗ ಪ್ರೇರೆ ಹೌದು, ನೀವು ಯಾರ ಮೇಲೆ ಕೋಪ ಮಾಡಿ, ಯಾರ ಮೇಲೆ ಸಿಟ್ಟು ಮಾಡಿ ಅವರಿಗೆ ಕೆಟ್ಟ ಮಾತನ್ನು ಬೈಯುತ್ತದೆ, ಅವರಿಗೆ ಕೆಟ್ಟ ಹೆಸರು ನಾವು ಸಭಿದರೆ, ಈ ರೀತಿ ಸಣ್ಣ ಪಾಪ ಪ್ರೇರೆ ನೀವು ಅದನ್ನು ನೀವು ಬಚ್ಚಿಡುವುದಾದರೆ ಇವತ್ತು ಅನೇಕ ಕುಟುಂಬಗಳಲ್ಲಿ ಪ್ರಾರ್ಥನೆ ಮತ್ತು ಅಡ್ಡಿಯಾಗಲಿ. ಕಾರಣ ಎಂದರೆ ಗಂಡ ಹೆಂಡತಿ ಜಗಳ ಮಾಡ್ತಾರೆ. ಜಗಳ ಮಾಡಿ ಗಂಡ ತಮ್ಮ ಬಾಯಿಂದ ತನ್ನ ಹೆಂಡತಿಗೆ ಬೈಯುತ್ತಾರೆ ಕೆಟ್ಟ ಮಾತುಗಳಿಂದ. ಆ್ಯಂಡ್ ಈ ರೀತಿ ಆ ಪಾಪಗಳನ್ನು ಅವರು ಬಚ್ಚಿಡುವುದಾದರೆ, ಆ ಪಾಪ ಒಪ್ಪಿಕೊಂಡು ಅರಿಕೆ ಮಾಡದಿದ್ದರೆ, ಅವರ ಗಂಡ ಒಂದು ಮನಸ್ಸಿಲ್ಲದಿದ್ದರೆ, ಅದೇ ಒಬ್ಬ ಸಹೋದರ ಆ ಪಾಪವನ್ನು ಸಮಯವನ್ನು ಕೊಡದಿದ್ದರೆ ಪ್ರೇರೆ ಯೇಸು ಕ್ರಿಸ್ತನೇ ನಿಮ್ಮ ಪ್ರಾರ್ಥನೆ ನಿಮ್ಮ ಕಾಣಿಕೆಯನ್ನು ಯಾವ ಕಾಣಿ ಯೇಸು ಕ್ರಿಸ್ತನ ಸ್ವೀಕಾರ ಮಾಡೋದಿಲ್ಲ. ಪ್ರೇರೆ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ನಿಮ್ಮ ಯಾರ ಎಂಬೆಗೆಯೂ ಪ್ರೇರೆ ಯಾವುದೇ ಕೈಯಾದ ಭಾವನೆ, ಯಾವುದೇ ದ್ವೇಷ, ಯಾವುದೇ ಕೋಪ ಇಟ್ಟುಕೊಳ್ಳಬಾರದು ಪ್ರೇರೆ. ಅದು ಇಟ್ಟುಕೊಂಡರೆ ಅದನ್ನು ತೆಗೆದಾಗ ಅಷ್ಟನ್ನಕ ಪ್ರೇರೆ ದೇವರ ಮುಖಕ್ಕೆ ಆ ಪಾಪ ಅಡ್ಡಿಯಾಗ್ತದೆ. ನಿಮ್ಮ ಎಲ್ಲ ಕಾಣಿಕೆ ಸ್ವೀಕಾರ ಅಡ್ಡಿಯಾಗ್ತದೆ ಎಂಬ ಯೇಸು ಕ್ರಿಸ್ತನು ಇಲ್ಲಿ ಹೇಳುವನಾಗಿದ್ದಾನೆ. ಪುನಃ ನಾವು ಯೇಸು ಕ್ರಿಸ್ತನ ಪ್ರೇರೆ ಮಾರ್ಕನ ಬರೋ ಸುವಾರ್ತೆ 11ನೇ ಆದ್ಯದಲ್ಲಿ 25ನೇ ವಾಕ್ಯ. ಮಾರ್ಕನ ಬರೋ ಸುವಾರ್ತೆ 11ನೇ 25ನೇ ವಾಕ್ಯ. ಇದರದೇ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಶ್ರಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಶ್ರಮಿಸಿಬಿಡು. ಪುನಃ ಇಲ್ಲಿ ಕ್ರಿಸ್ತನ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ ಯಾರ ಮೇಲೆ ಏನೋ ವಿರೋಧ ಉಂಟು, ಯಾರ ನಿಮ್ಮ ಮೇಲೆ ಏನೋ ಬೇಸರ ಉಂಟು ಪ್ರೇರೆ ಅದನ್ನು ಅವರಿಗೆ ಹೃದಯಪೂರ್ವಕವಾಗಿ ಮನಪೂರ್ವಕ ಆ ವ್ಯಕ್ತಿಗೆ ನೀವು ಪರಿಪೂರ್ಣ ಸಮಯ ಕೊಡದೇ ಹೋದರೆ ನಿಮ್ಮ ಪ್ರಾರ್ಥನೆಯನ್ನು ತಡೆ ಹಿಡಿಯಲ್ಪಡುತ್ತೆ. ಅದಕ್ಕೆ ಪ್ರೇರೆ ಕುಟುಂಬದಲ್ಲಿ ದೇವರ ಆಶೆ ಬರೆಯ ಗಂಡ ಹೆಂಡತಿ ಮಧ್ಯದಲ್ಲಿ ಐಕ್ಯತೆ ಸಮಾಧಾನ ಕಾಪಾಡಿಕೊಳ್ಳಬೇಕು. ಪ್ರೇರೆ ಕೋಪ ಬಂದರೂ ಕೋಪ ಮಾಡದಂತೆ ಎಚ್ಚರ ಇರಬೇಕು. ನಿಮ್ಮ ಸಿಟ್ಟು ಸೂರ್ಯನ ಮೊದಲು ತೀರಿಸಿ ಬಿಡಬೇಕು. ಸೈತನಿಗೆ ಅವಕಾಶ ಕೊಡಬಾರ್ದು. ಒಂದು ವೇಳೆ ನೀವು ಕೋಪ ಮಾಡಿ ಜಗಳ ಮಾಡಿ ಕೆಟ್ಟ ಮಾತಾಡಿ ಅದೇ ನಿಮ್ಮ ಪಾಪವು ನಿಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿ ದೇವರ ಆಶೀರ್ವಾದ ತಡೆ ಇಡ್ತಾ ಆಗಿದ್ದರೆ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ನಿಮ್ಮ ಹೃದಯವನ್ನು ದೇವರ ವಾಕ್ಯದ ಮುಖಾಂತರ ಹುಡುಕಬೇಕು, ವಾಕ್ಯದ ಮುಖಾಂತರ ಶೋಧಿಸಬೇಕು. ಮತ್ತು ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದರ ಮಾತ್ರವೇ ನಿಮ್ಮ ಪ್ರಾರ್ಥನೆ ಉತ್ತರ ಬರುತ್ತದೆ. ಬಿಟ್ಟು ಬಿಡೋ ತನಕ ಅದು ಅಡ್ಡಿಯಾಗ್ತದೆ ಎಂಬುದಾಗಿ ಇಲ್ಲಿ ಅಪ್ಪಸ ಪೌಲನು ಇಲ್ಲಿ ದಾವೀದನು ಕೀರ್ತನೆ 60ನೇ ಕೀರ್ತನೆ ಹೇಳ್ತಾನೆ, ಯೆಶಾಯ ಪ್ರವಾದಿ ಹೇಳ್ತಾನೆ. ಪ್ರಿಯರೇ 4 ಸಂಘ ನೋಡ್ತೇವೆ, ಆಲೋಚನೆಗಳಲ್ಲಿ ಮತ್ತು ಬಾಯಿ ಮಾತಿನಲ್ಲಿ ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ಳುವವರು ಆಗಬೇಕು. ಕೀರ್ತನೆ 139 ಅದರಲ್ಲಿ 1ರಿಂದ 10ನೇ ವಾಕ್ಯ ತನಕ. ಯೆಹೋವನೇ, ನಿನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತಿದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರ್ತಿ. ನೋಡಿ ಪ್ರಿಯರೇ, ಇವತ್ತು ಅನೇಕರು ಪ್ರಿಯರೇ ದೊಡ್ಡ ಪಾಪ ಮಾಡಿದ ಆಲೋಚನೆಯನ್ನು ಪಾಪ ಮಾಡುವುದಾದರೆ ಆ ಕೆಟ್ಟ ಆಲೋಚನೆ ನಿಮ್ಮ ಮನಸ್ಸು ತೆಗೆದು ಹಾಕದಿದ್ದರೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗ್ತದೆ ಎಂಬುದಾಗಿ ದಾವೀದನಿಗೆ ಈ ಒಂದು ಪ್ರಕರಣ ಸಿಕ್ಕಿದ ಸಮಯದಲ್ಲಿ ಅದು ಕೀರ್ತನೆ ಬರೆಯುತ್ತಾನೆ. 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ನಡೆಯುವುದನ್ನು
ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳಿರಿ. ನನ್ನ ನಡತೆಲ್ಲ ನಿನಗೆ ಗೋಚರವಾಗಿದೆ. ಪ್ರತಿದಿನ ನಿಮ್ಮ ನಡತೆಯನ್ನು ನೀವು ವಾಕ್ಯದಿಂದ ಶೋಧಿಸಬೇಕು. ದೇವರ ಬೇಡ, ದೇವ ಈ ದಿನ ನಾನು ಎಲ್ಲಿ ತಪ್ಪಿ ಬಿದ್ದಿದ್ದೀರೋ ವಾಕ್ಯ ಧ್ಯಾನಿಸುವಾಗ ಮಾತ್ರವೇ ನಿಮಗೆ ಗೊತ್ತಾಗ್ತದೆ. ಅದಕ್ಕೆ ಬೆಳಗಿನ ಜಾವ ನೀವು ವಾಕ್ಯ ಓದಬೇಕು, ರಾತ್ರಿ ಮಲಗುವ ಮುಂಚೆ ವಾಕ್ಯ ಓದಬೇಕು, ಸಿಕ್ಕಿದ ಹಾಗೆ ವಾಕ್ಯ ಓದುವುದಾರೆ ವಾಕ್ಯ ಧ್ಯಾನ ಮಾಡೋದು ಮಾತ್ರವೇ ನಿಮ್ಮ ನಡತೆ ನಿಮಗೆ ಶೋಧಿಸಲಿಕ್ಕಾಗದೆ. ಆಗ ವಾಕ್ಯ ನಿಮ್ಮ ನಡತೆ ಸರಿ ಇಲ್ಲ ಎಂದು ಹೇಳುವಾಗ ಒಪ್ಪಿಕೊಂಡು ಪಶ್ಚಾತ್ತಾಪ ಬಿಟ್ಟು ಬಿಡುವುದರೆ ನಿಮ್ಮ ಪ್ರಾರ್ಥನೆ ಬೆಲೆಗೆ ಅದು ಮಾರ್ಗ ಸರಾಗ ಮಾಡ್ತದೆ. ಬರೇ 4ನೇ ವಾಕ್ಯ ನೋಡ್ತೇವೆ, ಯೆಹೋವನೇ ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಪ್ರಿಯತೆ ಇವತ್ತು ಅನೇಕರು ಪ್ರಾರ್ಥನೆ ಉತ್ತಬಲೆ ಅವರ ನಾಲಿಗೆ ಪ್ರೇರೆ ಇವತ್ತು ಅತಿ ಇಂಪಾರ್ಟೆಂಟ್ ನಿಮ್ಮ ನಾಲಿಗೆ ಆಗಿದ್ದಾವೆ. ಏನು ಪ್ರಾರ್ಥನೆ ಮಾಡುತ್ತಿರೋ ಅಪೊಸ್ತಲನೇ ಈ ಬಿರಿಯವರಿಗೆ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಲ್ಲಿ ನಿಮ್ಮ ಪ್ರಾರ್ಥನೆ ಉತ್ತರ ಬರೋ ತನಕ ನೀವು ನಿರೀಕ್ಷೆಯನ್ನು ಅಂದರೆ ನೀವು ನಿರೀಕ್ಷೆಯಿಂದ ದೇವರ ವಾಗ್ದಾನ ಮಾತನಾಡುತ್ತಲೇ ಇರಬೇಕು. ಅದು ಬಿಟ್ಟುಕೊಂಡು ನಿಮ್ಮ ಬಾಯ ಮಾತಿನಲ್ಲಿ ನಿಮ್ಮ ಕಷ್ಟವನ್ನು ಸಮಸ್ಯೆಯನ್ನು ಅಥವಾ ದೇವರನ್ನು ದೂರುವುದಾದರೆ ಗುಣಗುಟ್ಟುವುದಾದರೆ ನಕಾರಾತ್ಮಕ ಮಾತಾಡಿದ್ರೆ ಆ ನಾಲಿಗೆ ಆ ಮಾತು ಪ್ರಾರ್ಥನೆ ಅಡ್ಡಿ ಐತೆ. ಅದಕ್ಕೆ ಅದು ವಾಕ್ಯ ಓದುವಾಗ ಧ್ಯಾನ ಮಾಡುವಾಗ ಪಶ್ಚಾತ್ತಾಪ ನೀವು ಪಡಬೇಕು. ಅದಕ್ಕೆ ಇಲ್ಲಿ ದಾವೀದನು, ಯೆಹೋವನೇ ನನ್ನ ನಾಲಿಗೆ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥ ಒಂದೂ ಇಲ್ಲ. 5ನೇ ವಾಕ್ಯದಲ್ಲಿ, ಸುತ್ತಲೂ ನನ್ನ ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲಿಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ, ಅದು ಉನ್ನತವಾದುದು, ನನಗೆ ನಿಲುಕುವುದಿಲ್ಲ. ನೋಡಿ ಈ ದೇವರ ಜ್ಞಾನ ನಿಮಗೆ ಸಿಗಬೇಕಾದರೆ ನಿಮ್ಮ ಪ್ರಾರ್ಥನೆ ಉತ್ತರವು ನಿಮಗೆ ಅತಿ ಬೇಗನೆ ಬರಬೇಕು. ಪ್ರಾರ್ಥನೆ ಇರೋ ಅಡ್ಡಿತನ್ನು ಮುರಿದು ಬೇಕಾದರೆ ದೇವರ ವಾಕ್ಯದ ಜ್ಞಾನ ಬೇಕು. ಅದಕ್ಕೆ ದೇವರ ವಾಕ್ಯನು ಪ್ರಾರ್ಥನೆ ಮಾಡೋ ಮುಂಚೆ ಪ್ರಾರ್ಥನೆ ನಂತರ ಓದುವವರು ಆಗಬೇಕು, ಧ್ಯಾನಿಸುವವರು ಆಗಬೇಕು. ಆವಾಗ ಮಾತ್ರ ದೇವರ ವಾಕ್ಯ ದೇವರು ನಿಮಗೆ ಜ್ಞಾನ ಕೊಡದೆ ಆ ವಾಕ್ಯ ನಿಮ್ಮನ್ನು ತೊಳೆದು ಶುದ್ಧಿ ವಾಕ್ಯ ನಿಮ್ಮಲ್ಲಿ ಪಾಪವನ್ನು ನಿಮಗೆ ಅರಿವು ತರುತ್ತದೆ. ಒಪ್ಪಿಕೊಳ್ಳಬೇಕು. ಬಿಟ್ಟು ಬಿಡುವುದಾದರೆ ನಿಮ್ಮ ಪ್ರಾರ್ಥನೆ ಉತ್ತರವು ತಡೆ ಇಲ್ಲದೆ ಅದು ಶೀಘ್ರವಾಗಿ ಬರ್ತದೆ ಎಂಬುದು ನಾವು ನೋಡ್ತೇವೆ. ಮತ್ತು 7ನೇ ವಾಕ್ಯದಿಂದ, ನನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೂ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೂ ಓಡಲಿ. ಮೇಲಿನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನು ಇರುತ್ತಿ, ಪಾತಾಳಕ್ಕೆ ಹೋಗಿ ಮಲಿಕೊಂಡನೆಂದರೆ ಅಲ್ಲಿಯೂ ನೀನು ಇರುವಿ. ಅವರನ್ನು ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟೆಗಳಲ್ಲಿ ವಾಸ ಮಾಡೋನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸೋದು, ನಿನ್ನ ಬಲಗೆ ನನ್ನನ್ನು ಹಿಡಿದುದು. ಇಲ್ಲಿ ದೇವರ ಸನ್ನಿಧಿಯಿಂದ ಎಲ್ಲಿಯೂ ನೀವು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಮಾಡಿದ ಪಾಪ ಯಾರಿಗೆ ಗೊತ್ತಿದೆ ಗುಪ್ತವಾಗಿ ಮಾಡೋದು, ಆ ದೇವರ ಕಣ್ಣು ನೋಡಿದಂಥ ಸ್ಥಳ ಅಲ್ಲದೆ ಯಾವುದೇ ಪಾಪವನ್ನು ದೇವರ ಮುಂದೆ ಬಚ್ಚಿಡದೆ ಅದು ಒಪ್ಪಿಕೊಂಡು ಬಿಟ್ಟು ಬಿಡೋದಾದರೆ ಮಾತ್ರವೇ ನಿಮ್ಮ ಪ್ರಾರ್ಥನೆ ಉತ್ತರ ಬರುತ್ತದೆ. ಇಲ್ಲದೇ ಸಣ್ಣ ಸಣ್ಣ ಪಾಪಗಳು, ನೀವು ದೊಡ್ಡ ಪಾಪ ಮಾಡಿದ್ದರೂ ಸಹ ಈ ಸಣ್ಣ ಪಾಪಗಳು, ನಾಲಿಗೆಯಲ್ಲಿ ಮಾತಾಡಿದ ಕೆಟ್ಟ ಮಾತುಗಳು, ಆಲೋಚನೆ ಮಾಡಿದ ಕೆಟ್ಟ ಇದು ನಿಮ್ಮ ಪ್ರಾರ್ಥನೆ ತಡೆ ಇರ್ತದೆ. ಅದೇ ದಾವೀದನು ಹೇಳ್ತದೆ, ಇಂಥ ಜ್ಞಾನದ ಕೊಟ್ಟರು ಈ ಜ್ಞಾನ ನಿಮಗೆ ಸಿಗ್ತದೆ ವಾಕ್ಯ ಓದುವಾಗ, ವಾಕ್ಯ ಧ್ಯಾನಿಸುವಾಗ, ವಾಕ್ಯ ಲಕ್ಷ್ಯ ಕೇಳುವಾಗ ಮಾತ್ರ. ಅದಕ್ಕೆ ಇದೇ ಕೀರ್ತನೆಯಲ್ಲಿ 139 ಕೀರ್ತನೆಯಲ್ಲಿ 23-24 ವಾಕ್ಯದಲ್ಲಿ ದಾವೀದನು ಮಾಡಿದ ಪ್ರಾರ್ಥನೆ ದಿನ ನಿಮ್ಮ ಪ್ರಾರ್ಥನೆ ಆಗಬೇಕು. ದೇವರ ವಾಕ್ಯ ಓದುವಾಗ ನೀವು ಈ ರೀತಿ ಪ್ರಾರ್ಥನೆ ಮಾಡಿ ಓದಬೇಕು. ಆಗ ಈ ವಾಕ್ಯದಿಂದ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ಆ ವಾಕ್ಯದಿಂದ ನಿಮ್ಮಲ್ಲಿ ಮಾತನಾಡುವ ಇಲ್ಲಿರ್ತದೆ. ಕೀರ್ತನೆ 139, 26, 23, 24. ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಯನ್ನು ಗೊತ್ತು ಮಾಡು. ನಾನು ಕೇಳಿದ ಮಾರ್ಗದಲ್ಲಿರ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನಡೆಸು. ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದರೆ ದೇವರ ವಾಕ್ಯ ಓದುವ ಅಭ್ಯಾಸ ಮಾಡಿ, ವಾಕ್ಯ ಧ್ಯಾನಿಸುವ ಅಭ್ಯಾಸ ಮಾಡಿ. ವಾಕ್ಯ ಓದುವಾಗ ಪ್ರಾರ್ಥನೆ ಪೂರ್ವಕ ಹೋಗಿ, ದೇವ ಈ ವಾಕ್ಯದಿಂದ ನನ್ನ ಹೃದಯವನ್ನು ಶೋಧಿಸಿದೇವ, ಈ ವಾಕ್ಯದ ಮನಸ್ಸನ್ನು ಶೋಧಿಸು, ಎಲ್ಲಿಯಾದರೂ ನನ್ನಲ್ಲಿ ಗುಪ್ತವಾದ ಪಾಪ ಉಂಟು, ಎಲ್ಲಿಯಾವುದನ್ನು ಈ ರೀತಿ ನೀವು ಪ್ರಾರ್ಥನೆ ಪೂರ್ವಕ ದೇವರ ವಾಕ್ಯ ಓದುವುದರೆ 100% ದೇವರ ಆತ್ಮನು ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಅಡಕಾಗಿರೋ ಪಾಪಗಳನ್ನು ನೀವು ಮಾಡಿದ ಪಾಪವನ್ನು ನಿಮಗೆ ತೋರಿಸಿಕೊಡುವಾಗ ನೀವು ಕೂಡಲೇ ಒಪ್ಪಿಕೊಂಡು ಅರಿಕೆ ಮಾಡುತ್ತಾರೆ. ಐಸಕನ್ನು ತೊಳೆದು ಶುದ್ಧೀಕರಿಸಲ್ಪಡುವಾಗ ನಿಮ್ಮ ಪ್ರಾರ್ಥನೆ ಉತ್ತರವು ಸರಾಗವಾಗ್ತದೆ. ಆದರೆ ಇದನ್ನು ತಿರಸ್ಕಾರ ಮಾಡುವುದಾದರೆ ನಿಮ್ಮ ಪ್ರಾರ್ಥನೆ ಅಡ್ಡಿಯಾಗ್ತದೆ ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಈಗ 5ನೇ ಪಾಯಿಂಟ್ ನಾವು ನೋಡ್ತೇವೆ, ದೇವರ ಮುಂದೆ ನಿಮ್ಮ ಪಾಪಗಳನ್ನು ಎಂದಿಗೂ ಬಚ್ಚಿಡುವರು ಆಗಬಾರದು. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಇಲ್ಲಿ ಸ್ವಲ್ಪನೇ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ನೀವು ಪಾಪ ಮಾಡಿಕೊಂಡು ಆ ಪಾಪವನ್ನು ಅರಿಕೆ ಮಾಡದೆ ತೊಂದರೆ ಇಲ್ಲ ಎಂಬುದಾಗಿ ಅದು ಮುಚ್ಚಿಕೊಳ್ಳುವುದರೆ, ಅದು ಒಪ್ಪಿಕೊಳ್ಳದಿದ್ದರೆ ಅದು ಪಾಪ ಎಂದು ಒಪ್ಪಿಕೊಳ್ಳದಿದ್ದರೆ, ಅರಿಕೆ ಮಾಡದಿದ್ದರೆ ಅದು ನಿಮ್ಮ ಆಶೀರ್ವಾದವನ್ನು ಉತ್ತರವನ್ನು ತಡೆ ಇರ್ತದೆ. ಅನೇಕರು ಪಾಪ ಮಾಡ್ತೀರಿ
ಅದೇ ಪಾಪ ಮಾಡಿ ಎಲ್ಲ ಪಾಪವನ್ನು ನೀವು ಅರಿಕೆ ಮಾಡಿದ ಕೆಲವರು ಬರೀ ಒಂದು ಭಯಪಟ್ಟ ಪ್ರಾರ್ಥನೆ ಮಾಡ್ತೀರಿ. ಏನೆಂದರೆ ದೇವರೇ ನಾನು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬಾಯಿ ಮಾತ್ರನೇ ಜಸ್ಟ್ ಒಂದು ಗಿಲಿಪಾಠ ಪ್ರೇರಣೆ ಹಾಗೆ ಪ್ರಾರ್ಥನೆ ಅಲ್ಲ, ಹೃದಯಪೂರ್ವಕ ಪ್ರಾರ್ಥನೆ ಮಾಡಿ, ದೇವ ನಾನು ಇದನ್ನು ಎಲ್ಲಿ ನಾನು ತಪ್ಪು ಮಾಡಿದ್ದೇನೆ, ದೇವ ಎಲ್ಲಿ ನಾನು ತಪ್ಪಿ ಬಿದ್ದಿದ್ದೇನೆ, ದೇವ ನಿನ್ನ ವಾಕ್ಯವನ್ನು ಓದಿದ್ದೇನೆ, ವಾಕ್ಯ ಓದಿಕೊಂಡು ಪ್ರಾರ್ಥನೆ ಮಾಡಬೇಕಂದ್ರೆ ದೇವರ ಮಾತನಾಡೋದು ಪ್ರೇರೆ ಪವಿತ್ರ ಮಾತು ವಾಕ್ಯದ ಮುಖಾಂತರ ಮಾತನಾಡಬೇಕು. ಅದೇ ವಾಕ್ಯ ಓದಿಕೊಂಡು ಪ್ರಾರ್ಥನೆ ಮಾಡಬೇಕು. ಆಗ ದೇವರ ವಾಕ್ಯ ಮಾತನಾಡುವಾಗ ಆ ಪಾಪವನ್ನು ಬಚ್ಚಿಡಬಾರದು. ಹೌದು ದೇವ, ಈ ಪಾಪ ನಾನು ಮಾಡಿದ್ದೇನೆ, ಈ ಪಾಪ ಒಪ್ಪಿಕೊಳ್ಳಿದ್ದೇನೆ, ಅದನ್ನು ಬಿಟ್ಟರೆ ಮಾತ್ರವೇ ಕರುಣೆ ಆಶೀರ್ವಾದ ಪ್ರಾರ್ಥನೆ ಉತ್ತರ ಬರ್ತದೆ. ಎಷ್ಟೋ ತನಕ ಪ್ರಿಯರೇ ನೀವು ಕಾಂಪ್ರಮೈಸ್ ಮಾಡಿ ತೊಂದರೆ ಇಲ್ಲ, ಯಾರು ಪರಿಪೂರ್ಣರಲ್ಲ, ಯಾರು ನೀತಿವಂತರಲ್ಲ, ಹಾಗೆ ಹಿಂಗೆ ನಾನಾ ಸಂಗತಿಗಳನ್ನು ಪ್ರೇರಣೆ ಮಾಡಿ ಇಟ್ಟುಕೊಂಡು ನಿಮ್ಮ ಆ ಪಾಪವನ್ನು ನೀವು ಬಚ್ಚಿಡ್ತೀರೋ, ಆ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡದಲು ಅಷ್ಟು ತನಕ ನಿಮ್ಮ ಪ್ರಾರ್ಥನೆಗೆ ದೇವರ ಮುಖ ಅದು ಅಡ್ಡಿ ಮಾಡ್ತದೆ. ನಿಮ್ಮ ಪಾಪ ದೇವರ ಮುಖ ಅಡ್ಡ ಆಗ್ತದೆ, ದೇವರ ಕೈ ನಿಮಗೆ ಮೋಟುಗೆ ಆಗ್ತದೆ. ನೀವು ಅದು ಬಿಟ್ಟು ಬಿಡುವ ತನಕ ಪ್ರಾರ್ಥನೆ ಉತ್ತರ ಬರುವುದಿಲ್ಲ. ಇವತ್ತು ಅನೇಕರಿಗೆ ಈ ಪ್ರಾರ್ಥನೆ ಯಾಕೆ ಬರೋದು ಅಂದರೆ ಅನೇಕರು ಪ್ರಾರ್ಥನೆ ಮಾಡ್ತೀರಿ ಪ್ರಿಯರೇ, ಉಪವಾಸ ಮಾಡ್ತೀರಿ, ಆದರೆ ನಿಮ್ಮಲ್ಲಿರುವ ಗುಪ್ತದ ಪಾಪಗಳನ್ನು, ಆ ದೇವರಿಗೆ ಮೆಚ್ಚಿಕಾಗದ ಕೆಟ್ಟ ಸ್ವಭಾವವನ್ನು ಎಷ್ಟು ತನಕ ಬಿಟ್ಟು ಬಿಡೋದು ಅಷ್ಟು ದೇವರು ಸುಮ್ಮನಿರ್ತಾನೆ. ಯಾವಾಗ ನನ್ನ ಮಗಳು ಆ ಸ್ವಭಾವ ಬಿಟ್ಟು ಬಿಡ್ತಾನೆ, ಅಪ್ಪ ದೇವ್ರ ನೀವು ಬಿಟ್ಟು ಬಿಟ್ಟರೆ ಮಾತ್ರವೇ ನಿಮಗೆ ಪ್ರಾರ್ಥನೆ ಉತ್ತರವು, ಕರುಣೆಯು ಅಥವಾ ನಿಮಗೆ ದೇವರ ಸಹಾಯವು, ನಿಮಗೆ ಅದ್ಭುತವು ದೇವರು ಮಾಡುವನಾಗಿದ್ದಾನೆ. ಅದಕ್ಕೋಸ್ಕರ ನಾವು 1ನೇ ಯೋಹನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಪ್ರೇರೆ ಅಪೊಸ್ತಲ ಯೋಹನ ಹೀಗೆ ಹೇಳ್ತಾನೆ. 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಇದು ಅನೇಕರು ಪ್ರಾರ್ಥನೆ ಮಾಡ್ತೀರಿ, ನನ್ನಲ್ಲಿ ಪಾಪವಿಲ್ಲ ಅಂತ ನೀವು ನಿಮ್ಮಲ್ಲಿ ಪಾಪ ಇಲ್ಲ ಹೇಳಿದರೆ ನಿಮ್ಮನ್ನು ಮೋಸಪಡಿಸಿಕೊಳ್ಳುತ್ತೀರಿ. ಅದರ ಅರ್ಥ ಪ್ರೇರೆ ದಿನಾಲು ಪ್ರೇರೆ ದೇವರ ವಾಕ್ಯ ಓದುವವರಾಗಬೇಕು. ಖಾಲಿ ಪ್ರಾರ್ಥನೆ ಅಂದರೆ 2 ವೇ ಕಮ್ಯುನಿಕೇಷನ್. ಹೇಗೆ ಪ್ರಾರ್ಥನೆ ಮಾಡ್ತೀರಿ ಹಾಗೆ ವಾಕ್ಯ ಓದಬೇಕು, ಹೇಗೆ ವಾಕ್ಯ ಓದುತ್ತೀವಿ ಹೀಗೆ ಎರಡು ಪ್ರಾರ್ಥನೆ ಮತ್ತು ವಾಕ್ಯ ಎರಡು ಒಟ್ಟಾಗಿ ಬರಬೇಕು. ಯಾಕಂದರೆ ದೇವರ ಆತ್ಮ ಮಾತನಾಡೋದು ವಾಕ್ಯದ ಮುಖಾಂತರ, ನಿಮ್ಮ ಹೃದಯವನ್ನು ಪರೀಕ್ಷಿಸೋದು ವಾಕ್ಯದ ಮುಖಾಂತರ. ವಾಕ್ಯ ಯಾರಲ್ಲಿ ಉಂಟೋ ಅವನು ತನ್ನ ಸಣ್ಣ ಸಣ್ಣ ಪಾಪವನ್ನು ಒಪ್ಪಿಕೊಳ್ಳುತ್ತಾನೆ, ಆರೈಕೆ ಮಾಡುತ್ತಾನೆ. ಈ ರಕ್ತ ಅವನು ಶುದ್ಧೀಕರಿಸುತ್ತದೆ, ಅವನ ಹೃದಯವು ದೇವರ ವಾಕ್ಯದಲ್ಲಿ ತೊಳೆಯಲ್ಪಡುತ್ತದೆ, ಅವನ ನಂಬಿಕೆ ಬರ್ತದೆ, ಅವನ ಯಥಾರ್ಥವಿದ್ದ ಅಂಥ ಪ್ರಾರ್ಥನೆ ಕೇಳುವನಾಗಿದೆ. ಒಂದು ವೇಳೆ ನೀವು ತುಂಬ ಪ್ರಾರ್ಥನೆ ಮಾಡ್ಬೋದು, ತುಂಬ ಉಪವಾಸ ಮಾಡ್ಬೋದು, ತುಂಬ ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡೋದು, ದೇವರ ವಾಕ್ಯ ಓದುವುದಿಲ್ಲೋ ವಾಕ್ಯ ಆಗ ನಿಮ್ಮಲ್ಲಿ ಈ ಅಹಂಕಾರ ಬರ್ತದೆ, ನನ್ನಲ್ಲಿ ಪಾಪವಿಲ್ಲ, ನಾನೇ ನೀತಿವಂತನು, ನಾನು ನಿರಪದಿಂದ ಅಹಂಕಾರ. ಈ ಅಹಂಕಾರ ಪ್ರೇರೆ ನೀವು ತೆಗೆಯುವುದಿಲ್ಲವೋ ಪ್ರಾರ್ಥನೆ ಅಡ್ಡಿ ಬರ್ತದೆ. ಅದಕ್ಕೆ ಅಪೊಸ್ತಲರು ಹೇಳ್ತಾನೆ, ನಮ್ಮಲ್ಲಿ ಪಾಪವೆಂದು ನಾವು ಹೇಳುವುದು ನಾವು ಮಾಡಬೇಕು. ಯಾಕಂದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ, ಈ ಪಾಪದ ಲೋಕದಲ್ಲಿ ಜೀವಿಸುವಾಗ ಈ ಪಾಪ ನಮ್ಮ ಶರೀರ ಆತ್ಮ ಅಂಟಿಕೊಳ್ಳುತ್ತದೆ. ಅದಕ್ಕೆ ದೇವರ ವಾಕ್ಯ ಓದುವುದು, ವಾಕ್ಯ ಧ್ಯಾನ ಮಾಡಬೇಕು. ವಾಕ್ಯಗಳು ಇದ್ದರೆ ಮಾತ್ರವೇ ನಮ್ಮಲ್ಲಿ ಪಾಪದ ಅರಿವು ಬರುತ್ತದೆ. ಆವಾಗ ಮಾತ್ರ ಪಾಪ ಒಪ್ಪಿಕೊಳ್ಳಿಕ್ಕೆ ಆ ವಾಕ್ಯ ನಮ್ಮ ನಡೆಸ್ತದೆ. ಮತ್ತು ಆಗ ಮಾತ್ರ ಎಲ್ಲ ಪಾಪಗಳು ಬಚ್ಚಿಡದೆ ನಾವು ಒಪ್ಪಿಕೊಂಡು ಅರಿಕೆ ಬಿಟ್ಟು ಬಿಡೋದು ಮಾತ್ರವೇ ಪ್ರಾರ್ಥನೆ ಉತ್ತರ ಬರುತ್ತದೆ. ಇಲ್ಲದಿದ್ದರೆ ಪಾತ್ರ ತಡೆ ಇಡಲ್ಪಡುತ್ತದೆ ಎಂಬುದರಲ್ಲಿ ಯೋಹನನು ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ ಪ್ರೇರೆ. ಈಗ ನಾವು 6ನೇ ಸಂಗತಿ ನೋಡ್ತೇವೆ, ನಮ್ಮ ಮನಸ್ಸು ನಮಗೆ ಅಪರಾಧ ತೀರ್ಪು ಕೊಡದಂತೆ ದಿನಾಲು ಪವಿತ್ರಾತ್ಮನ ಅನುಸರಿಸಿ ನಡೆಯುವರಾಗಬೇಕು. ನಾವು ನೋಡ್ತೇವೆ ಗಲಾತ್ಯ ದೇವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಮತ್ತು 22ರಿಂದ 24ನೇ ವಾಕ್ಯ ತನಕ. ಗಲಾತ್ಯ ದೇವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಮತ್ತು 22ರಿಂದ 24ನೇ ವಾಕ್ಯ. ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷಗಳನ್ನು ಎಷ್ಟು ಮಾತ್ರ ನೆರವೇರಿಸಿ. ಅಪೊಸ್ತಲರು ಹೇಳ್ತಾನೆ, ಯೇಸುವನ್ನು ನಂಬಿಕೆಟ್ಟವರು, ನೀಡಿ ಮುಳಿದುಕೊಳ್ಳುವರು, ಪ್ರತಿದಿನ ನಿಮ್ಮ ಮನಸ್ಸನ್ನು ಪವಿತ್ರಾತ್ಮ ಅಧೀನಕ್ಕೆ ನೀವು ಕೊಡುವರಾಗಬೇಕು. ಪವಿತ್ರ ಅಧೀನಕ್ಕೆ ಕೊಡೋದರ್ಥ ಏನು? ಪವಿತ್ರಾತ್ಮನ ಸ್ವರ. ಯಾಕಂದರೆ ಪವಿತ್ರಾತ್ಮ ಮಾತನಾಡೋದು ವಾಕ್ಯದ ಮಧ್ಯೆ, ವಾಕ್ಯವೇ ಯೇಸು ಕ್ರಿಸ್ತನೇ, ಈ ವಾಕ್ಯವೇ ದೇವರ ಸ್ವರ. ಈ ವಾಕ್ಯದಿಂದಲೇ ಈ ಪವಿತ್ರಾತ್ಮ ಮಾತಾಡಿ ಈ ವಾಕ್ಯಕ್ಕೆ ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದಾದರೆ ಮಾತ್ರವೇ ನೀವು ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳುತ್ತೀರಿ. ಒಂದು ವೇಳೆ ಪ್ರೇರೆ ನೀವು ಪ್ರಾರ್ಥನೆ ಮಾಡಬಹುದು, ಆದರೆ ದೇವರ ವಾಕ್ಯ ಓದುವುದಿಲ್ಲೋ, ದೇವರ ವಾಕ್ಯಕ್ಕೆ ವಿಧೇಯ, ಆಗ ನೀವು ಪ್ರೇರೆ ನಿಮ್ಮ ಮನಸ್ಸು ಶರೀರದ ಪ್ರಕಾರ ನಡೀತೀರಿ. ಶರೀರದ ಸ್ವಪ್ರಕಾರ ನಡೆಯುತ್ತಾರೆ, ನಿಮ್ಮ ಪ್ರಾರ್ಥನೆ ಉತ್ತರವು ಅದು ಅಡ್ಡಿ ಆಗ್ತದೆ. ಅದಕ್ಕೆ ಅಪ್ಪನೇ ನೀವು ಪವಿತ್ರ ಅನುಸರಿಸಿ ನಡೆದು, ಆಗ ಪವಿತ್ರ ಮನಸ್ಸು ನಡೆದುಕೊಳ್ಳುವಾಗ 22ರಿಂದ 24 ವಾಕ್ಯ ಈಗ ಉಂಟು. ಆದರೆ ದೇವರಾತ್ಮ ಉಂಟು ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ,
ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸಿದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಇಲ್ಲ ಅತಿ ಸ್ಪಷ್ಟ, ಯಾವಾಗ ಪ್ರೇರೆ ನಿಮ್ಮ ಮನಸ್ಸನ್ನು ಪವಿತ್ರತ್ವ ಅಧೀನಕ್ಕೆ ಒಪ್ಪಿಸ್ಕೊಳ್ತಾರೋ, ಯಾವಾಗ ನೀವು ಪ್ರೇರ ವಾಕ್ಯ ಓದುತ್ತೀರೋ, ಸಿದ್ಧವಾದ ಮನಸ್ಸಿನಲ್ಲಿ ವಾಕ್ಯ ಓದುತ್ತೀರೋ, ವಾಕ್ಯ ಧ್ಯಾನಿಸು ವಾಕ್ಯ ವಿಧಾನ, ಆಗ ನೀವು ಪವಿತ್ರಾತ್ಮನ ಅನಿಸಿ ನಡೆದುಕೊಳ್ಳುವಾಗ ನಿಮ್ಮಲ್ಲಿ ಪವಿತ್ರತ್ವ 9 ಫಲಗಳು ತೋರಲ್ಪಡ್ತವೆ. ಅದೇ ಅಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಧಿ 9 ಫಲಗಳು, ಅದು 9 ಗುಣಗಳು ಕಂಡು ಬರ್ತವೆ. ಈ ಫಲಗಳು ನಿಮ್ಮಲ್ಲಿ ತೋರಲ್ಪಡುವಾಗ ಯಾವ ಧರ್ಮಶಾಸ್ತ್ರವು ಪ್ರೇರೆ, ಯಾವ ಸೈತಾನು ಯಾರು ನಿಮಗೆ ಅಪರಾಧಿ ಎಂದು ತೀರ್ಪು ಕೊಡಲಿಕ್ಕೆ ಆಗುವುದಿಲ್ಲ. ಅಪರಾಧ ತೀರ್ಪು ಯಾವಾಗ ಬರ್ತದೆ? ಯಾವಾಗ ದೇವರ ಆಜ್ಞೆ ನೀವು ಮೀರಿದರೆ ಮಾತ್ರವೇ ನಿಮ್ಮ ಮನಸ್ಸಾಕ್ಷಿ, ಆ ದೇವರ ವಾಕ್ಯ ನಿಮಗೆ ಅಪರಾಧಿ ಎಂಬ ತೀರ್ಪು ನಿಮಗೆ ಮನಸ್ಸಾಕ್ಷಿ ಕೊಡುತ್ತದೆ. ಆ ಮನಸ್ಸಾಕ್ಷಿ ಅಕ್ಕದಕ್ಕೆ ಹೇಳ್ತಾನೆ, ಮತ್ತು ನಮ್ಮ ಹೃದಯವು ದೋಷಗಳು ನಿರ್ಣಯಿಸಿದ ನಮಗೆ ದೇವರ ಹತ್ರ ಪ್ರಾರ್ಥನೆ ಮಾಡುವ ಧೈರ್ಯದಿಂದ ಅಪ್ಪ ತಂದೆಯೇ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾದರೆ ನಿಮ್ಮ ಹೃದಯ ನಿಮಗೆ ದೋಷ ತೀರ್ಪು ಕೊಡಬಾರದಿದ್ದರೆ ಪ್ರೇರೆ ನೀವು ಪವಿತ್ರಾತ್ಮನ ಅನ್ನಿಸಿ ನಡೆದುಕೊಳ್ಳಬೇಕು. ಪವಿತ್ರ ನಡೆದುಕೊಳ್ಳದ ಅರ್ಥ ದೇವರ ವಾಕ್ಯ ಓದುವವರಾಗಬೇಕು. ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗುವಾಗ ಪ್ರೇರೆ ಯಾವ ಧರ್ಮಶಾಸ್ತ್ರ ಪ್ರೇರೆ ಯಾವ ಸೈತಾನ ಪ್ರೇರೆ ನೀವು ಅಪರಾಧ ತೀರ್ಪು ಕೊಟ್ಟರೆ ಅವರಿಗೆ ಆಗುವುದಿಲ್ಲ. ಅದಕ್ಕೆ 23 ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಅಂದರೆ ಈ ಪವಿತ್ರ 9 ಫಲಗಳು ನಿಮಗೆ ಕಂಡು ಬರುವಾಗ ಯಾವ ಧರ್ಮಶಾಸ್ತ್ರ ನಿಮಗೆ ಅಪರಾಧಿ ಎಂದು ನಿಮಗೆ ಆಕ್ಷೇಪಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆವಾಗ ಮಾತ್ರ ಸೈತಾನನು ಸೋತೋದೆ. ಸೈತಾನ ಪರಲೋಕದಲ್ಲಿ ಆತನ ಕೆಲಸ ಅಗುಳ ದೂರುಗಾರ ಎಂಬ ಕರೆಯಲ್ಪಡೆ. ಈ ದೂರುಗಾರನ ಯಾವ ನೀವು ಪಾಪ ಮಾಡುತ್ತೀರೋ, ದೇವರ ಆಜ್ಞೆಗೆ ಅವಿಧಾಗ್ತಿರೋ, ಕೂಡಲೇ ಸೈತಾನ ನಿಮ್ಮ ಬಗ್ಗೆ ದೂರು ಕೊಡುತ್ತಾನೆ. ಮತ್ತು ಈ ಆಕಾಶ ಭೂಮಿ ದೇವರು ಸಾಕ್ಷಿಗಿಡ್ತಾನೆ. ನೀವು ದೇವರ ವಾಕ್ಯ ಅವಿಧರಾದರೆ ಆಕಾಶ ಭೂಮಿ ನಿಮ್ಮ ಬಗ್ಗೆ ಸಾಕ್ಷಿ ಕೊಡುತ್ತೆ. ಸೈತಾನ ದೂರ ಇಲ್ಲುವಾಗ ನಿಮ್ಮ ಪ್ರಾರ್ಥನೆ ಅಡ್ಡಿ ಆಗ್ತದೆ. ಅದು ದೇವರ ವಾಕ್ಯ ವಿಧೇಯರಾಗುವಾಗ ಈ ಆಕಾಶ ಬರುವ ಸಾಕ್ಷಿ ಕೊಡುವಾಗ ಸೈತಾನ ದೂರ ಇಲ್ಲದು ಸಹ ಆ ದೂರುಗಾರನಿಗೆ ನಿಮ್ಮ ಮೇಲೆ ದೂರ ಇರಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಯಾವ ಧರ್ಮಶಾಸ್ತ್ರವು ಯಾವ ದೂರುಗಾರ ನಿಮಗೆ ಅಪರಾಧ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಅದರ್ಥ ನೀವು ಪ್ರತಿ ಗಳಿಗೆ ನಿಮ್ಮ ಪ್ರತಿಯೊಂದು ಶರೀರದ ಸ್ವಭಾವವನ್ನು ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಆ ಕ್ರೂಜಿಗೆ ಹಾಕುವವರು ಮತ್ತು ಅದರ ಪ್ರಕಾರ ನಡೆಯದೆ ಪವಿತ್ರ ಅನುಸರಿಸಿ ನಡೆಯುವರು. ಆದ ನಿಮಿತ್ತ ನಿಮ್ಮ ಎಲ್ಲ ಪ್ರಾರ್ಥನೆಗಳು ಉತ್ತರ ಕೊಡೋನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೀರ್ಣವಾಗಿದ್ದಾರೆ. ನಿಮ್ಮ ಅಪ್ಪರ ತಿಳಿಸಿರಿ. ಯಾವ ಪ್ರಾರ್ಥನೆ ಮನವಿದ್ದರೂ ನಮಗೆ ಫೋನ್ ಮಾಡಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ತನ್ನ ದೇವರು ನಿನ್ನ ಸ್ತೋತ್ರವನ್ನು ಕೊಂಡಾಡ್ತಾನೆ. ಇವಿದ ಸಂದೇಶ ಮುಖಾಂತರ ನಿನ್ನ ಜನರ ಸಂಗಡ ನೀನು ಮಾತನಾಡಿ ಹೇಗೆ ಪ್ರಾರ್ಥನೆ ಮಾಡಿದೆ ಉತ್ತರ ಬರೆದೆ ಈ ರೀತಿ ಎಲ್ಲ ನಿನ್ನ ಕೇಳಿದ ಎಲ್ಲ ನಿನ್ನ ಈ ವೀಕ್ಷಕರು ಈ ಪ್ರಕಾರ ಪ್ರಾರ್ಥನೆ ಮಾಡಿಕೊಂಡು ಅವರೆಲ್ಲ ಪ್ರಾರ್ಥನೆ ಉತ್ತರ ಹೊಂದಿಕೊಳ್ಳುವ ಹಾಗೆ ಪ್ರತಿಯೊಬ್ಬರನ್ನ ಕೃಪೆಯನ್ನು ದಯಪಾಲಿಸು ಮತ್ತು ಪ್ರತಿಯೊಬ್ಬರ ಪ್ರಾರ್ಥನೆ ಉತ್ತರ ಕೊಟ್ಟು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾಕಾಲವು ಈ ಎಲ್ಲ ವೀಕ್ಷಕರಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.